वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा ब्रह्मानन्दं परमसुखदं केवलं ज्ञानमुक्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वදී साक्षिभूतं भावातीतं त्रिगुणरहितं सद्गुरुं तन्नमामि। गुरुर्ब्रह्मा गुरुर्विष्णुः गुरुर्देवो महेश्वरः गुरुसाक्षात् परब्रह्म तस्मै श्री गुरवे नमः। जयाचा जनी जन्मनामार्थ झाला जयाने सदा वासनामात केला जयाच्या मुखी सर्वदा नामकीर्ती नमस्कार त्या ब्रह्मचैतन्यमूर्ति सद्गुरुनाथ महाराज की जय। जय जय रघुवीर समर्थ श्री राम समर्थ। ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ನಾವು ಇಂದು ಶ್ರೀ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಸ್ವಾಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ। ತತ್ಪೂರ್ವದಲ್ಲಿ ಪ್ರತಿದಿನದಂತೆ ನಾವು 3 ಮಾಲೆ ಭಗವಂತನ ದಿವ್ಯ ನಾಮದ ಸ್ಮರಣೆ ಮಾಡಿ ಆಮೇಲೆ ನಮ್ಮ ಪಾರಾಯಣವನ್ನು ಪ್ರಾರಂಭ ಮಾಡೋಣ। ಇನ್ನು ಬಂದ್ ಮಾಡಿ ಏನು ಬಂದ್ ಮಾಡ್ರು ಬೇಡ ಅಂತ ಹೇಳಿ
जानकी जीवन स्मरण जय जय राम। ವಿದೇಹಾಪರಿ ಚಾಲವೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕ ಜಯ ಮೇಳವೀತಿ ನಮಸ್ಕಾರತ್ಯ ಬ್ರಹ್ಮಚೈತನ್ಯ ಮೂರ್ತಿ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಅದೇ ರೀತಿಯಾಗಿ ಆಧ್ಯಾತ್ಮಿಕ ಅನುಭವಗಳ ಚಕ್ರವರ್ತಿಯಾಗಿರ್ತಕ್ಕಂಥ ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜರ ಅನುಗ್ರಹದಿಂದ ನಾವು ಕಳೆದ 4-5 ದಿನಗಳಿಂದ ಶ್ರೀ ಜ್ಞಾನೇಶ್ವರ ಮಹಾರಾಜರು ತಮ್ಮ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅಂದರೆ ವಯಸ್ಸಿನ ಕೇವಲ 19ನೇ ವರ್ಷದಲ್ಲಿ ಮಹಾರಾಷ್ಟ್ರದಲ್ಲಿಯ ನಿವಾಸ ಅನ್ನುವಂಥ ಒಂದು ಊರಿನಲ್ಲಿ ಇದ್ದುಕೊಂಡು ತಾವು ತಮ್ಮ ಸದ್ಗುರು ಸ್ವರೂಪರಾಗಿರ್ತಕ್ಕಂಥ ನಿವೃತ್ತಿನಾಥರು, ಅದೇ ರೀತಿಯಾಗಿ ತಮ್ಮನಾಗಿರ್ತಕ್ಕಂಥ ಸೋಪಾನ್ ದೇವರು, ಅದೇ ರೀತಿಯಾಗಿ ತಂಗಿಯಾಗಿರ್ತಕ್ಕಂಥ ಮುಕ್ತಾಬಾಯಿಯೊಂದಿಗೆ ಸುಮಾರು 6 ತಿಂಗಳು ಅಲ್ಲಿ ವಾಸ್ತವ್ಯ ಮಾಡಿ ಸಚ್ಚಿದಾನಂದ ಬಾಬಾ ಅನ್ನುವಂಥ ಒಬ್ಬ ಅತ್ಯಂತ ಭಗವತ್ಪರಾಯಣ, ಸಾತ್ವಿಕ ಮತ್ತು ಅಂತರ್ಮುಖಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಅವನು ಪ್ರಾಣ ಬಿಟ್ಟು ಚಿತೆಯ ಮೇಲೆ ಇನ್ನೇನು ಆ ಚಿತೆಯನ್ನು ಹೊತ್ತಿಸಬೇಕು ಅನ್ನುವಾಗ ಆ ಸಚ್ಚಿದಾನಂದ ಬಾಬಾನ ಹೆಂಡತಿ ಶ್ರೀ ಜ್ಞಾನೇಶ್ವರ ಮಹಾರಾಜರಿಗೆ ನಮಸ್ಕಾರ ಮಾಡಿದಾಗೆ ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಮಾಡಿದರು. ಆವಾಗ ಹೆಣ್ಮಗಳು ಕೇಳಿದ್ದೇನು ಅಂದರೆ, ನಿಮ್ಮ ಈ ಆಶೀರ್ವಾದ ನನಗೆ ಈ ಜನ್ಮದಲ್ಲಿಯೋ ಅಥವಾ ಮುಂದಿನ ಜನ್ಮದಲ್ಲಿಯೋ? ಯಾಕೆ? ನನ್ನ ಪತಿ ಇವತ್ತು ನನಗೆ ಚಿತೆಯ ಮೇಲಿದ್ದಾರೆ, ನಾನು ಸತಿ ಹೋಗ್ತಾ ಇದ್ದೀನಿ ಅಂತಿದ್ದಾಗ ಜ್ಞಾನೇಶ್ವರ ಮಹಾರಾಜರು ಆ ಮನುಷ್ಯನನ್ನು ಎಬ್ಬಿಸಿದರು. ಅವರೇ ಏನದನೋ ಜ್ಞಾನೇಶ್ವರಿ ಬರೀಲಿಕ್ಕೆ ಕೂತರು ಅಂತ. ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಜ್ಞಾನೇಶ್ವರಿಯನ್ನು ಅರ್ಥಾತ್ ಜ್ಞಾನೇಶೋ ಭಗವಾನ್ ವಿಷ್ಣು, ಯಾವ ಭಗವಾನ್ ಶ್ರೀಕೃಷ್ಣ ಕುರುಕ್ಷೇತ್ರ ರಣಾಂಗಣದಲ್ಲಿ ಅರ್ಜುನನ್ನು ನಿಮಿತ್ತ ಮಾಡಿಕೊಂಡು ಅವನಿಗೆ ಮೋಹವನ್ನು ಉಂಟು ಮಾಡಿ ಆ ಮೋಹ ನಿವೃತ್ತಿಗಾಗಿ ಜಗತ್ತಿನಲ್ಲಿ ಅದ್ವಿತೀಯವಾಗಿರ್ತಕ್ಕಂಥ ಯಾವ ಒಂದು ತತ್ವಜ್ಞಾನವನ್ನು ಬಹಳ ಸ್ವಲ್ಪ ಶಬ್ದಗಳಲ್ಲಿ ಕೇವಲ 700 ಶ್ಲೋಕಗಳಲ್ಲಿ ಹೇಳಿದ್ನು. ಸರ್ವೋಪನಿಷತ್ತುಗಳ ಸಾರಭೂತವಾಗಿರ್ತಕ್ಕಂಥದ್ದು. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅನ್ನೋ ಹಾಗೆ ಎಲ್ಲ ಉಪನಿಷತ್ತುಗಳನ್ನೇ ಆಕಳುವನ್ನಾಗಿ ಮಾಡಿಕೊಂಡು ಅರ್ಜುನನ್ನೇ ಕರುವನ್ನಾಗಿ ಮಾಡಿ ಸದ್ಬುದ್ಧಿ ಉಳ್ಳಂಥವರು, ಸಜ್ಜನರಾಗಿರ್ತಕ್ಕಂಥವರು, ಸಾತ್ವಿಕರಾಗಿರ್ತಕ್ಕಂಥವರು, ಮುಮುಕ್ಷುಗಳಾಗಿರ್ತಕ್ಕಂಥವರು, ಅರ್ಥಾತ್ ಏನು ಅಂದ್ರೆ ಚಿಂತನೆ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಉಪನಿಷತ್ತುಗಳ ಸಾರಭೂತವಾದ ಭಗವದ್ಗೀತೆಯನ್ನು ಉಪದೇಶ ಮಾಡಿದ. ಆಮೇಲೆ ಆ ಭಗವಂತನಿಗೆ ಅನಿಸಿರಬಹುದು ಏನು ಅಂದ್ರೆ, ಅನ್ನಿಸ್ತು ಏನು ಅಂತಂದರೆ, ನಾನು ಉಪದೇಶ ಮಾಡಿರ್ತಕ್ಕಂಥ ಭಗವದ್ಗೀತೆ ಸಾಮಾನ್ಯ ಜನರಿಗೆ ತಿಳಿತದೋ ಇಲ್ಲೋ ಗೊತ್ತಿಲ್ಲ, ಆದ್ದರಿಂದ ನಾನು ಇದನ್ನು ಪ್ರಾಕೃತ ಭಾಷೆಯಲ್ಲಿ ಅಂದರೆ ಮರಾಠಿ ಭಾಷೆಯಲ್ಲಿ ಇನ್ನಷ್ಟು ಸವಿಸ್ತಾರವಾಗಿ ಹೇಳಬೇಕು ಅನ್ನುವಂಥ ಒಂದು ಕಳಕಳಿಯಿಂದ ಅದೇ ಭಗವಾನ್ ಶ್ರೀಕೃಷ್ಣನು ಜ್ಞಾನೇಶ್ವರ ಮಹಾರಾಜನಾಗಿ ಆಳಂದಿಯಲ್ಲಿ ಅವತಾರ ಮಾಡಿ ತಮ್ಮ ಅಣ್ಣನನ್ನೇ ಸದ್ಗುರುಗಳನ್ನಾಗಿ ಮಾಡಿಕೊಂಡು ಅವರ ಅನುಗ್ರಹದಿಂದ ಅರ್ಥಾತ್ ತಂದೆಯ ಒಂದು ಅಪೇಕ್ಷೆಗೆ ಅನುಸಾರವಾಗಿ ತಂದೆ ತಾಯಿ ಸಮಾಜದ ಒಂದು ಅತ್ಯಂತ ಮಾನಸಿಕವಾಗಿ ಹಿಂಸೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ಸಮಾಜದ ವರ್ತನೆಯಿಂದ ತ್ರಸ್ತರಾಗಿ ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಆತ್ಮಾಹುತಿ ಮಾಡಿಕೊಂಡರು. ಅನಾಥರಾಗಿರ್ತಕ್ಕಂಥ ಮಕ್ಕಳು, ಆದರೂ ಅವರನ್ನು ಸಮಾಜ ಸ್ವೀಕಾರ ಮಾಡಲಿಲ್ಲ.
ಅಂಥ ಪರಿಸ್ಥಿತಿಯಲ್ಲಿ ಜ್ಞಾನೇಶ್ವರ ಮಹಾರಾಜರು ಅರ್ಥಾತ್ ಅವ್ರ ತಂದೆ ಮನೆ ಬಿಟ್ಟು ಹೋಗಬೇಕಾದ್ರೆ ಜ್ಞಾನೇಶ್ವರ ಮಹಾರಾಜರ ಅರ್ಥಾತ್ ತಲೆದಿಂಬಿನ ಹತ್ತಿರ ಭಗವದ್ಗೀತೆ ಇಟ್ಟು ಜ್ಞಾನೇಶ್ವರ ಮಹಾರಾಜರ ಬಲಗೈಯನ್ನು ಭಗವದ್ಗೀತೆಯ ಮೇಲೆ ಇಟ್ಟು ಹೋಗಿದ್ದರು. ಅರ್ಥಾತ್ ಅದನ್ನೇ ಒಂದು ತಂದೆಯ ಆದೇಶ ಅನ್ನುವಂಥ ಭಾವದಿಂದ ಸಮಾಜಕ್ಕೆ ಸ್ವಧರ್ಮದ ಪಾಠವನ್ನು ಹೇಳಿಕೊಡುವುದಕ್ಕಾಗಿ ಆ ಭಗವದ್ಗೀತೆಗೆ ಸಾಮಾನ್ಯ ಜನರು ಸಹಜವಾಗಿ ತಿಳಿದುಕೊಳ್ಳಿಕ್ಕೆ ಬರುವಂಥ ಒಂದು ಪ್ರಾಕೃತ ಭಾಷೆಯಲ್ಲಿ ಮರಾಠಿಯಲ್ಲಿ ಅದನ್ನು ಬರೆದರು, ವಿಸ್ತಾರವಾಗಿ ಬರೆದರು. 9033 ಪದ್ಯಗಳಲ್ಲಿ ಅಂದರೆ ಓವಿಗಳಲ್ಲಿ ಬರೆದರು. ಅದನ್ನು ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೀಯರಿಗೆ ತಿಳಿಲಿಕ್ಕೂ ಸ್ವಲ್ಪ ಕಠಿಣವಾಗಿರೋದು, ಯಾಕೆಂದರೆ ಅದು ಹಳೆ ಮರಾಠಿ ಆದ್ದರಿಂದ. ಇನ್ನು ನಮ್ಮಂಥ ಕರ್ನಾಟಕದವರಿಗೆ ತಿಳಿಯೋದು ಬಹಳ ಕಠಿಣವಾಗಿರ್ತಕ್ಕಂಥದ್ದು. ಅದು ಅವರ ಒಂದು ಮನಸ್ಸಿನಲ್ಲಿ ಬಂತೋ ಏನೋ, ಮಹಾರಾಜರ ಮನಸ್ಸಿನಲ್ಲಿ ಬಂತೋ ಏನೋ ಗೊತ್ತಿಲ್ಲ. ಸಹಜವಾಗಿ ಆ ಮರಾಠಿಯಲ್ಲಿರ್ತಕ್ಕಂಥ ಜ್ಞಾನೇಶ್ವರಿ ಇವಾಗ ನಮ್ಮ ಕನ್ನಡದಲ್ಲಿ ಪ್ರಾಪ್ತವಾಗ್ತಾ ಇರೋದು ಕೇವಲ ಸದ್ಗುರುಗಳ ಕೃಪಾ. ಅದನ್ನು ನಾವು ಶ್ರವಣ ಮಾಡ್ತಾ ಇದ್ದೀವಿ. ಜಗತ್ತಿನಲ್ಲಿ ಅದ್ವಿತೀಯವಾಗಿರ್ತಕ್ಕಂಥ ಗ್ರಂಥ. ಅರ್ಥಾತ್ ಏನು ಅಂದರೆ ಜ್ಞಾನೇಶ್ವರ ಮಹಾರಾಜರು ಸ್ವಸಂಕಲ್ಪದಿಂದನೇ ಬರೆದಿರ್ತಕ್ಕಂಥದ್ದು. ಮುಂದೆ 3 ವರ್ಷಕ್ಕೆ ಅಂದರೆ ವಯಸ್ಸಿನ 22ನೇ ವರ್ಷನೇ ಅವರು ತಮ್ಮ ಅವತಾರ ಕಾರ್ಯವನ್ನು ಮುಗಿಸಿ ಸಂಜೀವನಿ ಸಮಾಧಿ ತಗೊಂಡ್ರು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಅಂಥ ಜ್ಞಾನೇಶ್ವರ ಮಹಾರಾಜರು ಬರೆದಿರ್ತಕ್ಕಂಥ ಈ ಗ್ರಂಥವನ್ನು ನಾವು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಓದ್ತಕ್ಕಂಥ ಭಾಗ್ಯ ನಮಗೆ ಪ್ರಾಪ್ತ ಆಗಿದೆ. ಅದನ್ನು ನಾವು ಶ್ರವಣ ಮಾಡೋಣ. ಅದನ್ನು ಈಗ 1ನೇ ಅಧ್ಯಾಯವನ್ನು ನಾವು ಶ್ರವಣ ಮಾಡೀವಿ. 2ನೇ ಅಧ್ಯಾಯವನ್ನು ಸಹಿತ ನಿನ್ನೆಯಿಂದ ಪ್ರಾರಂಭ ಮಾಡೀವಿ. ಈ 18 ಅಧ್ಯಾಯಗಳನ್ನು ಸದ್ಗುರುಗಳಿಗೆ ಶ್ರವಣ ಮಾಡಿಸಬೇಕು ಅನ್ನುವಂಥ ಕೇವಲ ಒಂದು ಮನೋಭಾವನೆಯಿಂದ ನಾವು ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅದನ್ನು ಓದ್ತಾ ಇದ್ದೀವಿ. ಕೇವಲ ಸದ್ಗುರುಗಳಿಗೆ ನಿವೇದನೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇದು ನಾವು ಎಂದು ಬರೆದೀವೋ ಅಂದಿನಿಂದಲೂ ನಮ್ಮ ಮನಸ್ಸಿನಲ್ಲಿತ್ತು. ಆದರೆ ಅನೇಕ ಒಂದು ನಮ್ಮ ದೌರ್ಬಲ್ಯ ಅಂದರೆ ಪರಿಸ್ಥಿತಿ ಅಥವಾ ಇನ್ನೂ ಅನೇಕ ಕಾರಣಗಳಿಂದ ಅದನ್ನು ಇಷ್ಟೊಂದು ವ್ಯವಸ್ಥಿತವಾಗಿ ಮನಸ್ಸಿಗೆ ಸಮಾಧಾನ ಅನಿಸುವಂಥ ರೀತಿಯಲ್ಲಿ ಸದ್ಗುರುಗಳಿಗೆ ನಿವೇದಿಸುವಂಥ ಸಮಯ ಬಂದಿರಲಿಲ್ಲ. ಈ ಅಂಥ ಒಂದು ಸಮಯ ಒದಗಿ ಬಂದಿರುವುದು ನಮ್ಮ ಜೀವನದಲ್ಲಿಯೂ ಒಂದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದನ್ನು ಅತ್ಯಂತ ಅಂತಃಕರಣಪೂರ್ವಕವಾಗಿ ಕಳಕಳಿಯಿಂದ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಿವೇದನೆ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಸಹಸ್ರಾರು ಜಿಜ್ಞಾಸುಗಳು ಇದನ್ನು ಶ್ರವಣ ಮಾಡುವಂಥ ಒಂದು ವ್ಯವಸ್ಥೆಯೂ ಮಾಡಿದ್ದಾರೆ. ಅದಕ್ಕನುಸಾರವಾಗಿ ನಾವೆಲ್ಲರೂ ಈ ಅದ್ಭುತವಾಗಿರ್ತಕ್ಕಂಥ ದಿವ್ಯವಾಗಿರೋ ಮತ್ತು ಕೇವಲ ಪರಮಾರ್ಥವನ್ನೇ ಹೇಳ್ತಕ್ಕಂಥದ್ದು, ಸಾಮಾನ್ಯರಾಗಿರ್ತಕ್ಕಂಥ ನಮಗೆ ತಿಳಿಯುವಂಥ ಅನೇಕ ಲೌಕಿಕ ದೃಷ್ಟಾಂತಗಳಿಂದಲೂ ವಿಷರ್ಪಡಿಸ್ತಕ್ಕಂಥ ಈ ಗ್ರಂಥವನ್ನು ನಾವೆಲ್ಲರೂ ಶ್ರವಣ ಮಾಡೋಣ ಮತ್ತು ಅದಕ್ಕನುಸರಿಸಿ ನಾವು ಸಹಿತ ಭಗವತ್ ಪರಾಯಣರಾಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ತಿಳ್ಕೊಂಡು ಹೇಳಿ ನಾನಿವತ್ತು ಪ್ರಸ್ತುತ ಗ್ರಂಥವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಆದ್ದರಿಂದ ತಾವೆಲ್ಲರೂ ಶ್ರದ್ಧೆಯಿಂದ ಶ್ರವಣ ಮಾಡಬೇಕು. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್. ಶ್ರೀರಾಮ್ ಸಮರ್ಥ. अलंकापुरी पुण्यभूमि पवित्र तिथे नांदतो ज्ञान राजा सुपात्र तया आठवीता महापुण्य राशि नमस्कार माझा सद्गुरु ज्ञानेश्वरासी. ज्ञानेश्वर महाराज की जय. पुंडलीक वरदा हरि विठ्ठल श्री ज्ञानदेव तुकाराम पंढरीनाथ महाराज की जय. श्री अनंतकोटि ब्रह्मांड नायक राजाधिराज सच्चिदानंद सद्गुरु श्री ब्रह्मचैतन्य महाराज की जय. सद्गुरु श्री ब्रह्मानंद महाराज की जय. जय जय रघुवीर समर्थ. श्री राम श्री राम श्री राम. देहिनोस्मिन् यथा देहे कौमारं यौवनं जरा तथा देहांतर प्राप्ति ಧೀರಸ್ತತ್ರ ನ ಮುಹ್ಯತಿ. ಜೀವಕ್ಕೆ ಈ ದೇಹದಲ್ಲಿ ಯಾವ ರೀತಿಯಾಗಿ ಬಾಲ್ಯ, ತಾರುಣ್ಯ ಹಾಗೂ ವಾರ್ಧಕ್ಯಗಳಿರುತ್ತವೆಯೋ ಅದೇ ರೀತಿಯಾಗಿ ಒಂದು ದೇಹ ಹೋಗಿ ಇನ್ನೊಂದು ದೇಹದ ಪ್ರಾಪ್ತಿಯಾಗುತ್ತದೆ. ಹೀಗಿರುವುದರಿಂದಲೇ ಆತ್ಮನನ್ನು ನಿತ್ಯವೆಂದು ತಿಳಿಯುವವನಿಗೆ ಜನ್ಮ ಮರಣದ ಭ್ರಾಂತಿಯೂ ಉತ್ಪನ್ನವಾಗುವುದಿಲ್ಲ.
ಇದು 107 ಅದಕ್ಕೆ ಇದು ಹಾಂ ಶ್ರೀರಾಮ ಸಮರ್ಥ ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವನ ಭವಿಷ್ಯಾಮ ಸರ್ವೇ ವಯಮತಃ ಪರಂ. ನಿಜವಾಗಿಯೂ ನಾನು ನೀನು ಹಾಗೂ ಈ ಎಲ್ಲ ರಾಜರು ಹಿಂದೆ ಇರಲಿಲ್ಲವೆಂದೇನೂ ಇಲ್ಲ, ಅದೇ ರೀತಿ ನಾವೆಲ್ಲರೂ ಮುಂದೆ ಇರುವುದಿಲ್ಲವೆಂದೇನೂ ಇಲ್ಲ. ಅರ್ಜುನ ಹೇಳುವೆನು ಕೇಳು, ಇಲ್ಲಿ ನಾವು ನೀವುಗಳು ಹಾಗೂ ಈ ಎಲ್ಲ ರಾಜರುಗಳು ಮುಂತಾದವರು ಹೀಗೆ ಇರುವೆವು ಶಾಶ್ವತ, ಹೀಗೇ ಇರುವೆವು ಶಾಶ್ವತ, ಅಥವಾ ನಾಶವಾಗುವೆವು ನಿಶ್ಚಿತ. ಆಗದಿದ್ದರೆ ಹೀಗೆ ಭ್ರಾಂತ, ಎರಡೂ ಸತ್ಯವಲ್ಲ. ಈ ನಿರ್ಮಾಣ ಹಾಗೂ ನಾಶ ಮಾಯೆಯಿಂದ ಪ್ರತ್ಯಕ್ಷ, ವಾಸ್ತವಿಕವಾಗಿ ಅವಿನಾಶ ಆತ್ಮವಸ್ತು. ಗಾಳಿಯು ಅಲುಗಾಡಿಸಲು ನೀರನ್ನು, ತಾಳುವುದು ತರಂಗಾಕಾರವನ್ನು, ಅದರಲ್ಲಿ ಉತ್ಪನ್ನವಾದದ್ದೇನು ಎಂದು ಅನ್ನಬಹುದು. ನಿಲ್ಲಲಾಗಿ ವಾಯುವಿನ ಸ್ಪಂದನವು ಮತ್ತೆ ನೀರಾಗುವುದು ನಿಶ್ಚಲವು. ಈಗ ಅದರಲ್ಲಿ ಯಾವುದರ ನಾಶವು ವಿಚಾರ ಮಾಡು. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ. ಜೀವಕ್ಕೆ ಈ ದೇಹದಲ್ಲಿ ಯಾವ ರೀತಿಯಾಗಿ ಬಾಲ್ಯ, ತಾರುಣ್ಯ ಹಾಗೂ ವಾರ್ಧಕ್ಯಗಳಿರುತ್ತವೆಯೋ ಅದೇ ರೀತಿಯಾಗಿ ಒಂದು ದೇಹ ಹೋಗಿ ಇನ್ನೊಂದು ದೇಹದ ಪ್ರಾಪ್ತಿಯಾಗುತ್ತದೆ. ಹೀಗಿರುವುದರಿಂದಲೇ ಆತ್ಮನನ್ನು ನಿತ್ಯವೆಂದು ತಿಳಿಯುವವನಿಗೆ ಜನ್ಮ ಮರಣದ ಭ್ರಾಂತಿಯೂ ಉತ್ಪನ್ನವಾಗುವುದಿಲ್ಲ. ಕೇಳು, ಶರೀರ ಒಂದೇ ಇರುವುದು, ವಯಸ್ಸಿಗನುಸಾರ ಭೇದವಾಗುವುದು, ಇದರ ಪ್ರಮಾಣ ಪ್ರತ್ಯಕ್ಷವಾಗಿರುವುದು. ನೀನೇ ನೋಡು, ಮೊದಲು ಬಾಲ್ಯ ತೋರುವುದು, ತಾರುಣ್ಯದಲ್ಲಿ ಬಾಲ್ಯ ಇಲ್ಲವಾಗುವುದು, ಆದರೆ ದೇಹ ಮಾತ್ರ ನಾಶವಾಗದು ಒಂದೊಂದು ಅವಸ್ಥೆಯೊಂದಿಗೆ. ಅದರಂತೆ ಚೈತನ್ಯಾಧಿಷ್ಠಾನದಲ್ಲಿ ಶರೀರ ಬರುವವು ಹೋಗುವುದರಲ್ಲಿ. ಹೀಗೆ ತಿಳಿದವನಿಗಿಲ್ಲಿ ವ್ಯಾಮೋಹ ದುಃಖವಿಲ್ಲ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖದುಃಖದಾಹ ಆಗಮಾಪಾಯಿನೋ ಅನಿತ್ಯಾಂಸ್ತಾಂ ತಿತಿಕ್ಷಸ್ವ ಭಾರತ. ಹೇ ಅರ್ಜುನ, ಇಂದ್ರಿಯಗಳ ಹಾಗೂ ವಿಷಯಗಳ ಸಂಯೋಗದಿಂದುಂಟಾಗುವ ಶೀತ ಉಷ್ಣಗಳು ಸುಖದುಃಖ ಕೊಡುವವುಗಳಾಗಿರುತ್ತವೆ. ಅವು ಉತ್ಪತ್ತಿ ಹಾಗೂ ವಿನಾಶಗಳಿಂದ ಕೂಡಿರುವು, ಆದ್ದರಿಂದ ಅನಿತ್ಯವಾಗಿರುತ್ತವೆ. ಆದ್ದರಿಂದ ಹೇ ಭಾರತ, ನೀನು ಅವುಗಳನ್ನು ಸಹನೆ ಮಾಡು. ಹೀಗೆ ತಿಳಿಯದಿರಲು ಕಾರಣ ಇಂದ್ರಿಯಾಧೀನತನ ಪ್ರಭಾವಿತವಾಗಿರಲು ಅಂತಃಕರಣ, ಅವುಗಳಿಂದ ಇಂದ್ರಿಯಗಳಿಂದ ವಿಷಯ ಸೇವನ, ಅದರಿಂದ ಹರ್ಷಶೋಕ ನಿರ್ಮಾಣ ಗ್ರಸ್ತವಾಗುವುದಾಗ ಅಂತಃಕರಣ ಅವುಗಳ ಸಹವಾಸದಿಂದ. ಈ ಯಾವ ವಿಷಯಗಳಲ್ಲಿ ಒಂದೇ ಸ್ಥಿತಿ ಇಲ್ಲವಲ್ಲಿ ದುಃಖ, ಕೆಲವದರಲ್ಲಿ ಸುಖ. ನೋಡಿರಿ, ಶಬ್ದದ ವ್ಯಾಪ್ತಿ, ನಿಂದಾ ಹಾಗೂ ಸ್ತುತಿ, ಅದರಲ್ಲಿ ರಾಗದ್ವೇಷದ ಉತ್ಪತ್ತಿ ಶ್ರವಣದ ಮೂಲಕ. ಮೃದು ಹಾಗೂ ಕಠಿಣ, ಇವು ಸ್ಪರ್ಶದ ಎರಡು ಗುಣ. ದೇಹ ಸಂಬಂಧದ ಕಾರಣ ಸುಖ ದುಃಖಗಳು. ಕುರೂಪ ಹಾಗೂ ಸ್ವರೂಪಗಳು ಇವಾಗಿವೆ ರೂಪದ ಸ್ವರೂಪಗಳು. ಇದರಿಂದ ಸುಖ ದುಃಖಗಳು ನೇತ್ರದ ಮೂಲಕ. ಸುಗಂಧ ಹಾಗೂ ದುರ್ಗಂಧ ಇವಾಗಿರುವ ಪರಿಮಳದ ಭೇದ. ಮೂಗಿನ ಮೂಲಕ ಹರ್ಷ ವಿಷಾದ ಉಂಟಾಗುವು. ಅದರಂತೆ ಎರಡು ರಸಗಳು ಉಂಟಾಗುವ ರಾಗದ್ವೇಷಗಳು. ಆದ್ದರಿಂದ ಅಧಃಪತನವು ವಿಷಯ ಸಂಗ. ಇಂದ್ರಿಯಾಧೀನನಾದಾಗ ಶೀತೋಷ್ಣ ಅನುಭವಿಸುವನಾಗ, ಅದರಿಂದ ಸುಖ ದುಃಖ ಹೊಂದುವನಾಗ ತಾನಾಗಿಯೇ. ಈ ವಿಷಯಗಳ ಹೊರತಾಗಿ ರಮ್ಯವಿರದು ಏನೂ ನಿಶ್ಚಿತವಾಗಿ ಸ್ವಭಾವವೇ ಆಗಿರುವುದು ಈ ರೀತಿಯಾಗಿ ಇಂದ್ರಿಯಗಳದ್ದು. ಈ ವಿಷಯವಿರುವವು ಹೀಗೆ, ಮೃಗಜಲವಿರುವ ಹಾಗೆ, ಅಥವಾ ಶ್ರೇಷ್ಠ ಜಾತಿ ಆನೆಯ ಹಾಗೆ. ಸ್ವಪ್ನದಲ್ಲಿಯ ನೋಡು, ಇವು ಅನಿತ್ಯ. ಈಗ ಮಾಡಬೇಕಿವುಗಳ ತ್ಯಾಗ, ಮಾಡಬಾರದು ಸರ್ವಥಾ ಸಂಗ. ಹೇ ಅರ್ಜುನ, ಯಮ್ಹಿನೌ ವ್ಯಥಯಂತೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹೇ ಪುರುಷಶ್ರೇಷ್ಠ, ಈ ವಿಷಯ ಸಂಬಂಧಗಳು ಯಾವ ಮನುಷ್ಯನಿಗೆ ಉಪದ್ರವ ಕೊಡುವುದಿಲ್ಲವೋ ಹಾಗೂ ಯಾರಿಗೆ ಸುಖ ಅಥವಾ ದುಃಖಗಳು ಸಮಾನವಾಗಿರುತ್ತವೆಯೋ ಅಂಥ ಪುರುಷನು ಮೋಕ್ಷಕ್ಕೆ ಯೋಗ್ಯನಾಗಿರುತ್ತಾನೆ. ಈ ವಿಷಯಾಧೀನನಾಗದವನು ಹೊಂದನು ಸುಖ ದುಃಖಗಳೆರಡನ್ನೂ ಹಾಗೂ ಗರ್ಭವಾಸ ಪ್ರಸಂಗವನ್ನು ಹೊಂದುವುದಿಲ್ಲ. ಅವನು ನಿತ್ಯ ಸ್ವರೂಪ ಪಾರ್ಥ ಎಂದು ತಿಳಿಯಬೇಕು ಸರ್ವಥಾ. ಯಾರು ಇಂದ್ರಿಯ ವಿಷಯ ರಥ
ಆಗುವುದಿಲ್ಲವೋ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತ್ವನಯೋಸ್ತತ್ವದರ್ಶಿಭಿ. ಅವಿದ್ಯಮಾನ ವಸ್ತುವಿಗೆ ಎಂದೂ ಅಸ್ತಿತ್ವವಿರುವುದಿಲ್ಲ, ವಿದ್ಯಮಾನ ವಸ್ತುವಿನದೆಂದೂ ಅಭಾವವಿರುವುದಿಲ್ಲ. ತತ್ವವೇತ್ತರು ವಿದ್ಯಮಾನ ಹಾಗೂ ಅವಿದ್ಯಮಾನ ಇವೆರಡುಗಳ ನಿರ್ಣಯ ಮಾಡಿರುತ್ತಾರೆ. ಈಗ ಅರ್ಜುನ ಈಗ ಇನ್ನೊಂದು ಮಾತನ್ನು ಹೇಳುವೆನು, ಕೇಳದನ್ನು ವಿಚಾರಗಳಿಂದಲೇ ಜ್ಞಾನಿಗಳದನ್ನು ಅರಿತುಕೊಳ್ಳುವರು. ಈ ಉಪಾಧಿಗಳಲ್ಲಿರುವುದು ಗುಪ್ತ ಚೈತನ್ಯವಾಗಿರುವುದು ಸರ್ವಗತ. ಅದನ್ನು ತತ್ವಜ್ಞರಾದ ಸಂತ ಸ್ವೀಕರಿಸುವರು. ನೀರಿನಲ್ಲಿಯ ಹಾಲನ್ನು ಒಂದಾಗಿ ಸೇರಿರುವುದನ್ನು ರಾಜಹಂಸವು ಅದನ್ನು ಬೇರ್ಪಡಿಸಿ ತೆಗೆಯುವುದು, ಅಥವಾ ಅಗ್ನಿಯ ಮೂಲಕ ಅಶುದ್ಧವನ್ನು ಬೇರ್ಪಡಿಸಿ ಶುದ್ಧವನ್ನು ತೆಗೆಯುವರು. ಸುವರ್ಣವನ್ನು ಚತುರರು, ಅಥವಾ ಜಾಣತನದಿಂದ ಮೊಸರು ಕಡಿಯುವುದರಿಂದ ಕೇವಲ ಬೆಣ್ಣೆ ಅದರಿಂದ ಬೇರೆಯಾಗಿ ತೋರುವುದು, ಅಥವಾ ಧಾನ್ಯ ತೌಡು ಕೂಡಿರುವುದನ್ನು ಗಾಳಿಯಲ್ಲಿ ತೂರಿ ಅದನ್ನು ಬೇರ್ಪಡಿಸಲು ತೌಡನ್ನು ಧಾನ್ಯ ಬೇರೆಯಾಗುವುದು. ಅದರಂತೆ ವಿಚಾರದಿಂದ ಮಾಡಿ ನಿರಾಕರಣೆಯನ್ನು ಸಹಜವಾಗಿ ದೂರಗೊಳಿಸಲು ಪ್ರಪಂಚವನ್ನು ಆಗ ತತ್ವತಃ ತತ್ವವು ತಾನು ಉಳಿಯುವುದು ಜ್ಞಾನಿಗಳಿಗೆ. ಆದ್ದರಿಂದ ನಿತ್ಯ ವಸ್ತುಗಳಲ್ಲಿ ಸತ್ಯತ್ವ ಬುದ್ಧಿ ಇರುವುದಿಲ್ಲ. ಅವುಗಳಲ್ಲಿ ಸಾರಾಸಾರಗಳನ್ನೆರಡದರಲ್ಲಿ ನೋಡಿದವರಿಗೆ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಮವ್ಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಯಾವುದರಿಂದ ಈ ಜಗತ್ತೆಲ್ಲೂ ವ್ಯಾಪಿಸಿರುತ್ತದೆಯೋ ಆ ಸದ್ವಸ್ತು ಅವಿನಾಶಿಯಾಗಿರುತ್ತದೆಂದು ತಿಳಿಯಬೇಕು. ಈ ಅವಿನಾಶ ವಸ್ತುವಿನ ವಿನಾಶವನ್ನು ಯಾರೂ ಮಾಡಲು ಸಮರ್ಥರಿರುವುದಿಲ್ಲ. ಮಾಡಲು ಸಾರಾಸಾರ ವಿಚಾರ ಭ್ರಾಂತಿಯಿಂದಲೇ ತೋರುವುದು ಅಸಾರ, ಸ್ವತಃ ಸಿದ್ಧವಿರುವುದು ಸಾರ. ಸತ್ಯವೆಂದು ತಿಳಿ. ಈ ಲೋಕತ್ರಯಾಕಾರವು ಇದಾಗಿರುವುದೋ ಯಾರ ವಿಸ್ತಾರವು, ಅವನಲ್ಲಿ ನಾಮವರ್ಣ ಆಕಾರವು ಯಾವುದೇ ಚಿಹ್ನವಿಲ್ಲ. ಯಾವನು ಸರ್ವದಾ ಸರ್ವಗತ ಇರುವನೋ ಜನ್ಮಕ್ಷಯಾತೀತ. ಮಾಡಬೇಕೆಂದರೂ ಅವನ ಘಾತ ಎಂದೂ ಆಗುವುದಿಲ್ಲ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ನಿತ್ಯ ಅವಿನಾಶಿ ಹಾಗೂ ಅಗಮ್ಯವಾದ ಆತ್ಮನ ಈ ದೇಹಗಳು ಸ್ವಭಾವತಃ ವಿನಾಶಿ ಎನಿಸಿಕೊಂಡಿರುತ್ತವೆ. ಆದ್ದರಿಂದ ಅರ್ಜುನ, ನೀನು ಯುದ್ಧ ಮಾಡು. ಈ ಶರೀರಗಳೆಲ್ಲವೂ ಸ್ವಭಾವತಃ ನಾಶವಂತವು. ಆದ್ದರಿಂದ ಮಾಡಬೇಕು ಯುದ್ಧವು. ಅರ್ಜುನ, ನೀನು ಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿನ ಹನ್ಯತೆ. ಈ ಆತ್ಮನು ಕೊಲ್ಲುವವನಿರುತ್ತಾನೆಂದು ತಿಳಿಯುವವನು ಹಾಗೂ ಸಾಯುತ್ತಾನೆಂದು ತಿಳಿಯುವವನು ಅವರಿಬ್ಬರಿಗೂ ಸತ್ಯವೇನೆಂಬುದು ತಿಳಿದಿರುವುದಿಲ್ಲ. ಆತ್ಮನು ಯಾರನ್ನೂ ಕೊಲ್ಲುವುದಿಲ್ಲ ಹಾಗೂ ಕೊಲ್ಲಲ್ಪಡುವುದಿಲ್ಲ. ದೇಹಾಭಿಮಾನದಿಂದ ನೀನು ಶರೀರದ ಕಡೆಗೆ ಇಟ್ಟುಕೊಂಡು ದೃಷ್ಟಿಯನ್ನು ನಾನು ಕೊಲ್ಲುವೆ, ಇವರು ಸಾಯುವರೆಂಬ ಮಾತನ್ನು ಹೇಳುತ್ತಿರುವಿ. ಆದರೂ ಅರ್ಜುನ ತಿಳಿದಿಲ್ಲ ನೀನಿದನ್ನು. ಯಥಾರ್ಥ ಮಾಡಿದರೆ ವಿಚಾರವನ್ನು ಕೊಲ್ಲುವವನಲ್ಲ ನೀನು, ಇವರು ಕೊಲ್ಲಲ್ಪಡುವವರಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ ವೇದಾ ವಿನಾಶಿನಂ ನಿತ್ಯಂ ಯೇನ ಮಜಮೋವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂಘಾತಯತಿ ಹಂತಿಕಂ. ಶ್ಲೋಕಾರ್ಥ. ಈ ಆತ್ಮನು ಎಂದೂ ಹುಟ್ಟುವುದಿಲ್ಲ ಅಥವಾ ಎಂದೂ ಸಾಯುವುದಿಲ್ಲ. ಇವನು ಒಮ್ಮೆ ಹುಟ್ಟಿ ಮತ್ತೊಮ್ಮೆ ಹುಟ್ಟುವುದಿಲ್ಲವೆಂದೇನೂ ಇಲ್ಲ. ಜನ್ಮರಹಿತ, ನಿತ್ಯ, ಕ್ಷಯರಹಿತ ಹಾಗೂ ಅನಾದಿಯಾಗಿರುತ್ತಾನೆ. ಶರೀರದ ನಾಶವಾದರೂ ಇವನ ನಾಶವಾಗುವುದಿಲ್ಲ. ಹೇ ಪಾರ್ಥ, ಈ ಆತ್ಮನನ್ನು ನಾಶರಹಿತ, ನಿತ್ಯ, ಜನ್ಮರಹಿತನೆಂದು ತಿಳಿಯುವವನು ಕೊಲ್ಲುವನಾದರೂ ಹೇಗೆ ಅಥವಾ ಯಾರನ್ನಾದರೂ ಕೊಲ್ಲುವುದಕ್ಕೆ ಹೇಗೆ ಪ್ರವೃತ್ತಗೊಳಿಸುವನು? ಸ್ವಪ್ನದಲ್ಲಿ ನೋಡಿರುವುದು ಸ್ವಪ್ನದಲ್ಲಿಯೇ ಸತ್ಯವೆನಿಸುವುದು. ಎಚ್ಚರಗೊಂಡಾಗ ಅದು ಏನೂ ಇರುವುದಿಲ್ಲ. ಮಾಯೆಯು ಅದರಂತೆ ಇರುವುದು. ವ್ಯರ್ಥವಾಗಿ ನೀನು ಭ್ರಮಿಸುತ್ತಿರುವುದು. ಶಸ್ತ್ರದಿಂದ ನೆರಳಿಗೆ ಹೊಡೆದಲಾಗದು. ಶರೀರಕ್ಕೆ ಆಘಾತ ಅಥವಾ ಉರುಳಿಸಲು ಪೂರ್ಣಕುಂಭ. ನಾಶವಾಗುವುದು ಅದರಲ್ಲಿಯ ಪ್ರತಿಬಿಂಬ, ಆದರೆ ನಾಶವಾಗದು ಸೂರ್ಯಬಿಂಬ. ಅದರೊಂದಿಗೆ ಅಥವಾ ಕೋಣೆಯಲ್ಲಿಯ ಆಕಾಶವು ಹೊಂದಿರುವುದು ಕೋಣೆಯ ಆಕಾರವು, ಆದರೆ ಆ ಕೋಣೆಯಾದರೆ ಭಂಗವು.
ಮೂಲರೂಪವೇ ಆಗುವುದು. ಅದರಂತೆ ಶರೀರವಾದರೆ ಲೋಪ, ಸರ್ವಥಾ ನಾಶವಾಗುವುದು ಸ್ವರೂಪ. ಆದ್ದರಿಂದ ಮಾಡಿಕೊಳ್ಳಬೇಡ ಆರೋಪ. ನಾಶಭ್ರಾಂತಿಯ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಮನುಷ್ಯನು ಜೀರ್ಣವಾದ ವಸ್ತ್ರಗಳನ್ನು ಬಿಟ್ಟು ಬೇರೆ ಹೊಸ ವಸ್ತ್ರವನ್ನು ಧರಿಸುತ್ತಾನೆ. ಅದರಂತೆ ಆತ್ಮನು ಜೀರ್ಣ ಶರೀರಗಳನ್ನು ಬಿಟ್ಟು ಹೊಸ ಶರೀರ ಹೊಂದುತ್ತಾನೆ. ತೆಗೆದುಹಾಕಿ ಜೀರ್ಣ ವಸ್ತ್ರ, ಧರಿಸುವರು ಹೊಸ ವಸ್ತ್ರ. ಅದರಂತೆ ಸ್ವೀಕರಿಸುವನು ಅನ್ಯ ಗಾತ್ರ. ಚೈತನ್ಯನಾಥನು ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಚ್ಛೇದ್ಯೋಯಮದಾಹ್ಯೋಯಮಕ್ಲೇದ್ಯೋ ಅಶೋಷ್ಯೈವ ಚ ನಿತ್ಯ ಸರ್ವಗತಸ್ಥಾಣುರಚಲೋಯಂ ಸನಾತನಃ. ಈ ಆತ್ಮನನ್ನು ಶಸ್ತ್ರಗಳು ತುಂಡರಿಸುವುದಿಲ್ಲ, ಅಗ್ನಿಯು ಸುಡುವುದಿಲ್ಲ, ನೀರು ತೊಯಿಸುವುದಿಲ್ಲ, ಹಾಗೂ ಗಾಳಿ ಒಣಗಿಸುವುದಿಲ್ಲ. ಈ ಆತ್ಮನ ಛೇದವಾಗುವುದು, ಸುಡುವುದು, ತಂಪಾಗುವುದು, ಒಣಗುವುದು ಅಶಕ್ಯವಿರುತ್ತದೆ. ಇದು ನಿತ್ಯ ಸರ್ವವ್ಯಾಪಿ, ಸ್ಥಿರ, ಅಚಲ, ಸನಾತನವಾಗಿರುತ್ತದೆ. ಇದು ಅನಾದಿ ನಿತ್ಯ ಸಿದ್ಧ, ನಿರುಪಾಧಿಕ ವಿಶುದ್ಧ. ಆದ್ದರಿಂದ ಶಸ್ತ್ರಾದಿಗಳಿಂದ ಛೇದ ಇದರದಾಗದು. ಅವ್ಯಕ್ತೋಯಮ ಚಿಂತ್ಯೋಯಮ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಈ ಆತ್ಮನು ಅವ್ಯಕ್ತ, ಅಚಿಂತ್ಯ ಹಾಗೂ ಅವಿಕಾರಿಯಾಗಿರುವನೆಂದು ಅನ್ನುತ್ತಾರೆ. ಆದ್ದರಿಂದ ಇವನನ್ನು ಈ ರೀತಿಯಾಗಿ ತಿಳಿದ ಮೇಲೆ ನಿನಗೆ ಶೋಕ ಮಾಡುವುದು ಉಚಿತವಲ್ಲ. ಪ್ರಳಯೋದಕದಲ್ಲಿಯೂ ಮುಳುಗನು, ಅಗ್ನಿಯಿಂದಲೂ ಸುಡನು, ಒಣಗಿಸಲು ಶಕ್ಯವಿಲ್ಲ ಇವನನ್ನು. ವಾಯುವಿನ ಶೋಷಣ ಶಕ್ತಿ. ಅರ್ಜುನ, ಇವನು ನಿತ್ಯನು, ಅಚಲ ಹಾಗೂ ಶಾಶ್ವತನು, ಸರ್ವತ್ರ ವ್ಯಾಪ್ತನು, ಪರಿಪೂರ್ಣ. ತರ್ಕದಿಂದ ಇವನು ಅರ್ಜುನ ಗೋಚರನಾಗನು. ಧ್ಯಾನವೇ ಭೆಟ್ಟಿಯಾಗಲು ಇವನನ್ನು ಉತ್ಕಂಠಿತವಾಗಿರುವುದು. ಯಾವಾಗಲೂ ಮನಸ್ಸಿಗೆ ದುರ್ಲಭನು, ಸಾಧನೆಯಿಂದಲೂ ಅಪ್ರಾಪ್ತನು. ಅರ್ಜುನ, ಈ ಪುರುಷೋತ್ತಮನು ಅನಂತನಾಗಿರುವನು, ಗುಣತ್ರಯರಹಿತನು, ವ್ಯಕ್ತಿತ್ವಾತೀತನು, ಅನಾದಿ ವಿಕಾರರಹಿತನು, ಸರ್ವರೂಪ. ಅರ್ಜುನ, ಹೀಗೆ ತಿಳಿಯಬೇಕಿವನನ್ನು, ಸಕಲಾತ್ಮನನ್ನಾಗಿ ನೋಡಬೇಕಿವನನ್ನು. ಆಗ ಸಹಜವಾಗಿಯೇ ಶೋಕವನ್ನು ಕಳೆದುಕೊಳ್ಳುವಿ. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಹೇ ಅರ್ಜುನ, ಈ ಆತ್ಮನು ಯಾವಾಗಲೂ ಪ್ರತಿಯೊಂದು ದೇಹೋತ್ಪತ್ತಿಯ ಜೊತೆಗೆ ಹುಟ್ಟುವನು ಹಾಗೂ ಯಾವಾಗಲೂ ಮರಣ ಹೊಂದುವನೆಂದು ತಿಳಿದರೂ ಶೋಕ ಮಾಡುವುದು ನಿನಗೆ ಯೋಗ್ಯವಲ್ಲ. ಅಥವಾ ಈ ರೀತಿ ತಿಳಿಯದಿದ್ದರೂ ಅಂತವಂತನೆಂದೇ ತಿಳಿದರೂ ಶೋಕಿಸಬೇಕಾಗಿಲ್ಲ. ಆದರೂ ಅರ್ಜುನ, ಇದರಲ್ಲಿ ಸೃಷ್ಟಿಸ್ಥಿತಿ ಸಂಹಾರವು ನಿತ್ಯ ನಿರಂತರವಾಗಿರುವವು. ಅಖಂಡವಾಗಿರುವಂತೆ ಪ್ರವಾಹವು ಗಂಗಾಜಲದ ಉಗಮದಲ್ಲಿಯೂ ಖಂಡವಿಲ್ಲ. ಸಮುದ್ರ ನಿರಂತರ ಸೇರುತ್ತದಲ್ಲ, ಮಧ್ಯದಲ್ಲಿ ಇರುತ್ತದಲ್ಲ. ಹೇಗೋ ಹಾಗೆ ಅದರಂತೆ ಮೂರು ಅವಸ್ಥೆಗಳು ನಿರಂತರ ಬರುತ್ತವೆ. ಇವುಗಳು ಯಾವುದೇ ಕಾಲದಲ್ಲಿ ಇವನ್ನು ನಿಲ್ಲಿಸಲು ಆಗುವುದಿಲ್ಲ. ಆದ್ದರಿಂದ ಇವೆಲ್ಲವುಗಳನ್ನು ಕುರಿತು ಮಾಡಬೇಕಾಗಿಲ್ಲ. ಶೋಕವನ್ನು ಹೊಂದಿರುವುದು ಸ್ವಾಭಾವಿಕ ಸ್ಥಿತಿಯನ್ನು ಅನಾದಿ ಕಾಲದಿಂದಲೂ. ಅಥವಾ ಈ ರೀತಿ ಅರ್ಜುನ ಒಪ್ಪದಿದ್ದರೂ ನಿನ್ನ ಅಂತಃಕರಣ ಪ್ರಾಣಿಗಳು ಆಗಿರುವುದು ಅಧೀನ ಜನ್ಮ ಮೃತ್ಯುವಿನ. ಆದರೂ ಇದರಲ್ಲೇನೂ ಶೋಕ ಮಾಡಬೇಕಾಗಿಲ್ಲ. ನೀನು ತಿಳಿಯಬೇಕು, ಈ ಜನ್ಮ ಮರಣಗಳನ್ನು ಅಪರಿಹಾರ್ಯವೆಂದು. ಜಾತಸ್ಯ ಧ್ರುವ ಮೃತ್ಯುರ್ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯೇರ್ಥೇ ನ ತ್ವಂ ಶೋಚಿತುಮರ್ಹಸಿ. ಏಕೆಂದರೆ ಉತ್ಪನ್ನವಾದದ್ದಕ್ಕೆ ನಿಸ್ಸಂಶಯವಾಗಿ ಮರಣವಿರುತ್ತದೆ, ಹಾಗೂ ಮರಣ ಹೊಂದಿದ್ದಕ್ಕೆ ನಿಸ್ಸಂಶಯವಾಗಿ ಜನ್ಮವಿರುತ್ತದೆ. ಆದ್ದರಿಂದ ಅಟಲವಾದ ಸಂಗತಿಗಳ ವಿಷಯದಲ್ಲಿ ನೀನು ಶೋಕ ಮಾಡುವುದು ಉಚಿತವಲ್ಲ. ಉತ್ಪನ್ನವಾದದ್ದು ನಾಶವಾಗುವುದು, ನಾಶವಾದದ್ದು ಮತ್ತೆ ಉತ್ಪನ್ನವಾಗುವುದು. ಘಟಿಕಾ ಯಂತ್ರದಂತೆ ಇದು ಸುತ್ತುತ್ತಿರುವುದು. ಅಥವಾ ಸಹಜವಾಗಿ ಉದಯಾಸ್ತ ಆಗುತ್ತಿರುವವು ಸತತ. ಅದೇ ರೀತಿ ಆದಿ ಅಂತ ಅನಿವಾರ್ಯವಾಗಿರುತ್ತದೆ. ಮಹಾಪ್ರಳಯವಾದಾಗ ತ್ರೈಲೋಕ್ಯದ ಸಂಹಾರವಾಗ. ಆದ್ದರಿಂದ ಅಪರಿಹಾರ್ಯ ಈಗ ಆದಿ ಅಂತಗಳು. ಹೀಗೆ ತಿಳಿದಿದ್ದಾದರೆ ನೀನು ಏಕೆ ಮಾಡಿಕೊಳ್ಳುವಿ ದುಃಖವನ್ನು? ಜಾಣನಾಗಿದ್ದರೂ ನೀನು ಹುಚ್ಚನಂತೇಕೆ ಮಾಡುವಿ? ಅರ್ಜುನ, ಇನ್ನೊಂದು ವಿಚಾರ ಇದರಲ್ಲಿರುವುದು. ಅನೇಕ ರೀತಿಯಿಂದ ನೋಡಿದರೂ ನಿನಗಿದು ಸರ್ವಥಾ ದುಃಖ ಮಾಡುವಂಥದ್ದು ವಿಷಯವೇ ಅಲ್ಲ.
ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತನಿಧನಾನ್ಯೇವ ತತ್ರ ಕಾ ಪರಿದೇವನ. ಅರ್ಜುನ, ಈ ಪ್ರಾಣಿ ಮಾತ್ರಗಳು ಹುಟ್ಟುವ ಮೊದಲು ಅವ್ಯಕ್ತವಾಗಿರುತ್ತವೆ, ಮಧ್ಯದಲ್ಲಿ ವ್ಯಕ್ತವಾಗುತ್ತವೆ, ಹಾಗೂ ಮೃತ್ಯುವಿನ ನಂತರ ಮತ್ತೆ ಅವ್ಯಕ್ತವೇ ಆಗುತ್ತವೆ. ಅಂದ ಮೇಲೆ ಶೋಕವನ್ನೇಕೆ ಮಾಡಬೇಕು? ಈ ಎಲ್ಲ ಭೂತ ಹುಟ್ಟುವ ಮೊದಲು ಅಮೂರ್ತ, ಅನಂತರ ಆಗುವ ಮೂರ್ತ, ಹುಟ್ಟಿದ ಮೇಲೆ ಲಯವಾದರೂ ಅವೆಲ್ಲ ನಿಶ್ಚಿತವಾಗಿ ಬೇರೆ ಆಗುವುದಿಲ್ಲ. ಮತ್ತೆ ಮೊದಲಿನ ಸ್ಥಿತಿಯೆಲ್ಲ ಒಂದೇ ಹೊಂದು ಮಧ್ಯದಲ್ಲಿ ಕಾಣುವಂಥದ್ದು, ನಿದ್ರೆಯಲ್ಲಿಯ ಸ್ವಪ್ನದಂತಿರುವುದು, ಮಾಯೆಯಿಂದ ಈ ಆಕಾರವಾಗಿರುವುದು, ಸತ್ಸ್ವರೂಪದಲ್ಲಿ ಅಥವಾ ಗಾಳಿಯ ಸ್ಪರ್ಶದಿಂದ ನೀರಿನಲ್ಲಿ ತರಂಗಾಕಾರ ತೋರುವುದರಲ್ಲಿ, ಅಥವಾ ಅಕ್ಕಸಾಲಿಗನ ಇಚ್ಛೆಯಂತೆ ಬಂಗಾರದಲ್ಲಿ ಅಲಂಕಾರ ತೋರು. ಹಾಗೂ ಇದೆಲ್ಲ ಮೂರ್ತ, ತಿಳಿಯಬೇಕು ಮಾಯಾ ನಿರ್ಮಿತ, ಆಕಾಶದಲ್ಲಿ ವ್ಯಾಪ್ತ, ಮೋಡದಂತೆ, ಅದರಂತೆ ಮೂಲದಲ್ಲಿ ಇಲ್ಲದಿರುವುದನ್ನು ಅಳುವುದೇಕೆ ಕುರಿತು ಅದನ್ನು ನೋಡಬೇಕು ನೀನದನ್ನು. ಕೇವಲ ಚೈತನ್ಯ, ಅದರ ಪ್ರಾಪ್ತಿಯ ತಳಮಳದಿಂದಾಗಿ ವಿಷಯಗಳೇ ಸಂತರನ್ನು ತ್ಯಜಿಸಲಾಗಿ ವನವಾಸ ಸ್ವೀಕರಿಸುವರು. ಅದಕ್ಕಾಗಿ ವಿರಕ್ತರು ಅದರ ಮೇಲಿಟ್ಟು ಲಕ್ಷ್ಯವನ್ನು, ಬ್ರಹ್ಮಚರ್ಯಾದಿ ವೃತವನ್ನು ಆಚರಿಸುವರು. ತಪವನ್ನು ಮುನೀಶ್ವರರು. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಸ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಕೆಲವರು ಈ ಆತ್ಮನನ್ನು ಆಶ್ಚರ್ಯದಂತೆ ನೋಡುತ್ತಾರೆ, ಅದೇ ರೀತಿಯಾಗಿ ಕೆಲವರು ಇದರ ಬಗ್ಗೆ ಆಶ್ಚರ್ಯಪಟ್ಟು ಮಾತನಾಡುತ್ತಾರೆ, ಅದೇ ರೀತಿಯಾಗಿ ಕೆಲವರು ಇದರ ಬಗ್ಗೆ ಆಶ್ಚರ್ಯಪಟ್ಟು ಕೇಳುತ್ತಾರೆ, ಹಾಗೂ ದೇಹವನ್ನು ಮರೆಯುತ್ತಾರೆ. ಆದರೆ ಈ ರೀತಿಯಾಗಿ ನೋಡಿ, ವರ್ಣನೆ ಮಾಡಿ ಹಾಗೂ ಕೇಳಿಯೂ ಇವರಲ್ಲಿ ಯಾರೂ ಇದನ್ನು ತಿಳಿದಿರುವುದಿಲ್ಲ. ಏಕೆಂದರೆ ಆತ್ಮಸ್ವರೂಪದ ಸಾಕ್ಷಾತ್ಕಾರವಾಯಿತೆಂದರೆ ಅವರು ತದ್ರೂಪರಾಗುತ್ತಾರೆ. ಅನಂತರ ಅವರು ದೇಹ ತಾದಾತ್ಮ್ಯತೆಯನ್ನು ಹೊಂದುವುದಿಲ್ಲ. ಕೆಲವರು ಅಂತರಂಗದಲ್ಲಿ ನಿಶ್ಚಿತ ನೋಡುತ್ತಾ ಅದನ್ನೇ ಕೇವಲ ಮರೆತಿರುವರು ಸಕಲ ಸಂಸಾರವನ್ನು. ಕೆಲವರು ಗುಣವರ್ಣನೆಯಿಂದಾಗಿ ಚಿತ್ತದಲ್ಲಿ ಉಪರತಿ ಹೊಂದಿದವರಾಗಿ ತಲ್ಲೀನತೆ ಹೊಂದುವರು ಅಖಂಡವಾಗಿ ಅಪಾರವಾದ. ಕೆಲವರು ಕೇಳುತ್ತಾ ಶಾಂತರಾದರು, ಅವರು ದೇಹಭಾವ ಬಿಟ್ಟರು. ಕೆಲವರು ಅನುಭವ ಪಡೆದರು ತದ್ರೂಪತೆಯಿಂದ. ಸರ್ವ ನದಿಗಳ ಪ್ರವಾಹವು ಸಮುದ್ರವನ್ನು ಸೇರುವವು, ಆದರೆ ಸೇರಿಸಿಕೊಳ್ಳಲಿಲ್ಲ ಸಮುದ್ರವು ಎಂದು ಮರಳುವುದಿಲ್ಲ. ಅದರಂತೆ ಯೋಗೀಶ್ವರರ ಬುದ್ಧಿಯು ಸೇರಿದೊಡನೆ ಹೊಂದುವುದು ತಾದಾತ್ಮ್ಯತೆಯು, ಆದರೆ ವಿಚಾರ ಮಾಡಿಯೂ ದೇಹಭಾವ ಹೊಂದುವುದಿಲ್ಲ. ದೇಹಿ ನಿತ್ಯಮೋಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ. ಹೇ ಅರ್ಜುನ, ಸರ್ವರ ದೇಹದಲ್ಲಿರುವ ಈ ಆತ್ಮನು ಸರ್ವದಾ ಅಮರನಾಗಿರುತ್ತಾನೆ. ಆದ್ದರಿಂದ ಯಾವುದೇ ಪ್ರಾಣಿಯ ವಿಷಯದಲ್ಲಿ ಶೋಕ ಮಾಡುವುದು ಯೋಗ್ಯವಾಗಿರುವುದಿಲ್ಲ. ಸರ್ವತ್ರ ಸರ್ವದೇಹದಲ್ಲಿರುವುದು, ಮಾಡಬೇಕೆಂದರೂ ಘಾತ ಹೊಂದದು. ಕೇವಲ ಚೈತನ್ಯ ನೋಡಬೇಕಾದುದು. ವಿಶ್ವವ್ಯಾಪಿಯಾದ ತನ್ನ ಸ್ವಭಾವಾನುಸಾರ ಇದು ಆಗುತ್ತಾ ಹೋಗುತ್ತಾ ಇರುವುದು. ಆದ್ದರಿಂದ ಶೋಕಿಸುವಂಥದ್ದು ಏನಿರುವುದಿಲ್ಲಿ. ಹಾಗೆ ನೋಡಿದರೆ ಅರ್ಜುನ, ಇದರ ಬಗ್ಗೆ ಏಕೆ ಹೊಳೆಯಲೊಲ್ಲದು ಮನಸ್ಸಿಗೆ? ಶೋಕ ಮಾಡುವುದು ಅನುಚಿತ ನಿನಗೆ ಅನೇಕ ಪ್ರಕಾರದಿಂದ. ಸ್ವಧರ್ಮಪಿ ಚಾವೇಕ್ಷಣ ವಿಕಂಪಿತುಮರ್ಹಸಿ ಧರ್ಮ್ಯಾಧ್ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಸ್ವಧರ್ಮದ ವಿಚಾರ ಮಾಡಿಯಾದರೂ ವ್ಯಾಕುಲನಾಗುವುದು ಯೋಗ್ಯವಲ್ಲ. ಏಕೆಂದರೆ ಕರ್ತವ್ಯ ಪ್ರಾಪ್ತ ಯುದ್ಧಕ್ಕಿಂತಲೂ ಕ್ಷತ್ರಿಯನಿಗೆ ಹಿತಕರವಾದದ್ದು ಯಾವುದೂ ಇಲ್ಲ. ಇದನ್ನೇಕೆ ವಿಚಾರ ಮಾಡಲೊಲ್ಲಿ? ಏನು ಚಿಂತಿಸುವಿ ಮನಸ್ಸಿನಲ್ಲಿ? ಸ್ವಧರ್ಮವನ್ನೇ ಮರೆತಿರುವಿ. ಇಲ್ಲಿ ಉದ್ಧರಿಸುವಂಥ ಕೌರವರದೇ ಆಗಲಿ ಏನಾದರೂ, ಅಥವಾ ನಿನಗೆ ಒದಗಿ ಬರಲಿ ಏನಾದರೂ, ಮುಳುಗಿ ಹೋಗಲಿ ಯುಗವಾದರೂ, ಒಂದು ವೇಳೆ ಇಲ್ಲಿ ಆದರೂ ಸ್ವಧರ್ಮವೆಂಬುದೊಂದಿರುವುದು, ಅದನ್ನೆಂದೂ ಬಿಡಲಿಕ್ಕಾಗದು. ಅಂದ ಮೇಲೆ ಹೇಗೆ ಉದ್ಧಾರವಾಗುವುದು? ಕೃಪಾಳುತನದಿಂದ. ಅರ್ಜುನ, ನಿನ್ನ ಚಿತ್ತ ಆದರೂ ದ್ರವೀಭೂತ ಆಗಿರುವುದು ಅನುಚಿತ. ಸಂಗ್ರಾಮ ಸಮಯದಲ್ಲಿ ಆಕಳ ಹಾಲೇ ಆಗಿದ್ದರು ವೈದ್ಯರು ಅಪಥ್ಯವೆಂದು ಹೇಳಿದರು. ವಿಷವಾಗುವುದು ಆಗ್ರಹದಿಂದ ಕುಡಿದರು. ವಿಷಮಜ್ವರದಲ್ಲಿ ಹಾಗೆ ಒಂದಕ್ಕೆ ಇನ್ನೊಂದು ಮಾಡಿದಲ್ಲಿ ನಾಶವಾಗುವುದು ಹಿತವಲ್ಲಿ. ಆದ್ದರಿಂದ ನೀನು ಈ ಸಮಯದಲ್ಲಿ ಸಾವಧಾನನಾಗು. ಏಕೆ ವ್ಯಾಕುಲನಾಗುವಿ ವ್ಯರ್ಥವಾಗಿ? ನಿನ್ನ ನಿಜಧರ್ಮ ನೋಡು ಸರಿಯಾಗಿ, ಬಾಧಿಸದು ಆಚರಿಸಲಾಗಿ. ಯಾವುದೇ ಕಾಲದಲ್ಲಿ
ಉತ್ತಮ ಮಾರ್ಗದಲ್ಲಿ ಹೊರಟಾಗ ಸರ್ವಥಾ ಅಪಾಯವಾಗದು. ಆಗ ದೀಪದ ಬೆಳಕಿನಲ್ಲಿ ಹೊರಟಾಗ ಎಡವಿ ಬೀಳುವುದಿಲ್ಲ. ಅದರಂತೆ ನೀನು ಅರ್ಜುನ ಮಾಡಲು ಸ್ವಧರ್ಮಾಚರಣ ಸಹಜವಾಗಿ ಸರ್ವ ಕಾಮನಾ ಪೂರ್ಣ ಮಾಡಿಕೊಳ್ಳುವಿ. ಆದ್ದರಿಂದ ನೀವು ಇದಕ್ಕಾಗಿ ಕ್ಷತ್ರಿಯರು ಬೇರೇನು ನಿಮಗಾಗಿ ಇರುವುದಿಲ್ಲ. ಯುದ್ಧದ ಹೊರತಾಗಿ ಉಚಿತವಾದದ್ದು ನಿಷ್ಕಪಟ ಭಾವದಿಂದ ಯುದ್ಧ ಮಾಡಬೇಕು. ಪರಾಕ್ರಮದಿಂದ ಪ್ರತ್ಯಕ್ಷ ಪ್ರಸಂಗ ಬಂದಿರುವುದರಿಂದ ಹೆಚ್ಚಿಗೇನು ಹೇಳುವುದು. ಯದೃಚ್ಛಯಾಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಹೇ ಅರ್ಜುನ, ಈ ರೀತಿಯಾದ ಯುದ್ಧವೆಂದರೆ ಸಹಜವಾಗಿ ತೆರೆದ ಸ್ವರ್ಗದ ಬಾಗಿಲವೇ ಪ್ರಾಪ್ತವಾಗಿರುತ್ತದೆಂದು ತಿಳಿಯಬೇಕು. ಭಾಗ್ಯಶಾಲಿ ಕ್ಷತ್ರಿಯರಿಗೆ ಇದು ಪ್ರಾಪ್ತವಾಗುತ್ತದೆ. ಅರ್ಜುನ, ಈ ಪ್ರಾಪ್ತ ಯುದ್ಧವು ಇದಾಗಿರುವುದು ನಿನ್ನ ದೈವವು ಅಥವಾ ಸರ್ವಧರ್ಮಗಳ ನಿಧಾನವು ಪ್ರಕಟವಾಗಿರುವುದು. ಇದನ್ನೇನು ಯುದ್ಧ ಅನ್ನುವುದೇ? ಯುದ್ಧ ರೂಪದಲ್ಲಿ ಸ್ವರ್ಗವೇ ಪ್ರಾಪ್ತವಾಗಿದೆ ಅಥವಾ ನಿನ್ನ ಪ್ರತಾಪವೇ ಸಾಕಾರವಾಗಿದೆ ಮೂರ್ತಿಮಂತವಾಗಿ, ಅಥವಾ ನಿನ್ನ ಗುಣಗಳಿಂದ ಮುಗ್ಧಗೊಂಡು ಅತ್ಯಂತ ಪ್ರೀತಿಯಿಂದ ಈ ಕೀರ್ತಿಯೇ ಸ್ವೇಚ್ಛೆಯಿಂದ ವರಿಸಲು ಬಂದಿರುವಳು. ಬಹುಪುಣ್ಯದಿಂದ ಕ್ಷತ್ರಿಯರಿಗೆ ಇಂಥ ಯುದ್ಧ ಪ್ರಾಪ್ತವಾಗಿ ಲಭ್ಯವಾದಂತೆ ಮಾರ್ಗದೊಳಗೆ ಚಿಂತಾಮಣಿಯು ಅಥವಾ ಆಕಳಿಸಿ ತೆರೆದ ಬಾಯಲ್ಲಿ ಸಹಜ ಬಿದ್ದಂತೆ ಅಮೃತವಲ್ಲಿ ಅದರಂತೆ ಈ ಸಮಯದಲ್ಲಿ ಪ್ರಾಪ್ತ ಯುದ್ಧ. ಅಥ ಚೇತ್ತ್ವಂ ಧರ್ಮ್ಯಂ ಸಂಗ್ರಾಮನ್ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ಹೀಗಿರುವಾಗ ಈ ಕರ್ತವ್ಯ ಪ್ರಾಪ್ತ ಯುದ್ಧ ಮಾಡದಿದ್ದರೆ ಸ್ವಧರ್ಮ ಹಾಗೂ ಕೀರ್ತಿ ಇವೆರಡನ್ನೂ ಕಳೆದುಕೊಂಡು ಪಾಪ ಮಾತ್ರ ಹೊಂದುವಿ. ಉಪೇಕ್ಷಿಸಿ ಯುದ್ಧವನ್ನು ಮಾಡುತ್ತ ಕುಳಿತರೆ ಶೋಕವನ್ನು ನಾವೇ ನಮ್ಮ ಘಾತವನ್ನು ಮಾಡಿಕೊಂಡಂತೆ, ಪೂರ್ವಜರು ಸಂಪಾದಿಸಿದ್ದನ್ನು ನೀನೇ ಕಳೆದುಕೊಂಡಂತೆ ಅದನ್ನು ಒಂದು ವೇಳೆ ಬಿಟ್ಟರೆ ಶಸ್ತ್ರಗಳನ್ನು ಈ ಯುದ್ಧದಲ್ಲಿ ಇದ್ದ ಕೀರ್ತಿ ಹೋಗುವುದು, ಜಗತ್ತು ನಿಂದೆ ಮಾಡುವುದು ಹಾಗೂ ಹುಡುಕುತ್ತ ಬರುವುದು ಮಹಾದೋಷ. ಗಂಡನಿಲ್ಲದ ಹೆಣ್ಣು ಮಗಳು ಎಲ್ಲ ರೀತಿಯಿಂದ ನಾದರಳು. ಅಂಥ ಅವಸ್ಥೆಯು ಜೀವನದಳು ಸ್ವಧರ್ಮದ ಹೊರತಾಗಿ ಅಥವಾ ರಣಾಂಗಣದಲ್ಲಿಯ ಶವವನ್ನು ಸುತ್ತು ಕಡೆಯಿಂದ ಹದ್ದು ಹರಿಯುವುದನ್ನು, ಅದರಂತೆ ಸ್ವಧರ್ಮಹೀನ ಮನುಷ್ಯನನ್ನು ಮಹಾದೋಷ ಆಕ್ರಮಿಸುವು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜ್ ಕಿ ಜೈ. ಜೈ ಜೈ ಶ್ರೀರಾಮ ಸಮರ್ಥ. ಜೈ ಜೈ ರಾಮಕೃಷ್ಣ ಹರಿ. ಈಗ ಈ ವಿಶ್ವಾತ್ಮಕ ದೇವನನ್ನು ಈ ವಾಗ್ಯಜ್ಞದಿಂದ ತೋಷಿಸುವೆನು. ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದದಾನ. ದುಷ್ಟರ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರರಲ್ಲಿ ಪ್ರೇಮ ಬೆಳೆಯಲಿ, ಜೀವಭಾವದಿಂದ ದೂರವಾಗಲಿ ಪಾಪ ತಿಮಿರ, ವಿಶ್ವ ಕಾಣಲಿ ಸ್ವಧರ್ಮ ಭಾಸ್ಕರ, ಪಡೆಯಲಿ ಪ್ರಾಣಿ ಮಾತ್ರ ಬಯಸಿದ್ದೆಲ್ಲ, ವರ್ಷಿಸುತ್ತ ಸಕಲ ಮಂಗಲ ಸಂತ ಸಮೂಹ ಈಶನಿಷ್ಠೆಯುಳ್ಳ, ಭೂಮಂಡಲದಿ ಸದಾಕಾಲ ಭೆಟ್ಟಿಯಾಗಲಿ ಜನರಿಗೆ, ಸಚಲ ಕಲ್ಪತರುಗಳ ತೋಟವು, ಚೈತನ್ಯ ಚಿಂತಾಮಣಿಯ ಗ್ರಾಮವು, ಮಾತನಾಡುವ ಸಮುದ್ರವು, ಅಮೃತದ ಚಂದ್ರರಾಗಿದ್ದು ಅಲಾಂಛನ, ಸೂರ್ಯರಾಗಿದ್ದು ತಾಪಹೀನ, ಸದಾ ಸರ್ವರಿಗೂ ಸಜ್ಜನ ಸುಹೃದರಾಗಿರಲಿ. ಹೆಚ್ಚೇನು ಸರ್ವರೂ ಆಗಿ ಸುಖಿಗಳು, ಸಂಪೂರ್ಣ ಮೂರು ಲೋಕಗಳು ಭಜಿಸಲಿ ಯಾವಾಗಲೂ ಆದಿಪುರುಷನನ್ನು. ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟಾದೃಷ್ಟ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶನೆಂದನು ಪಡೆದುಕೋ ಪ್ರಸಾದದಾನವನ್ನು. ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾದನು. ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾದನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ ಸದ್ಗುರು ಶ್ರೀ ಜ್ಞಾನೇಶ್ವರ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಇಂದು ಜ್ಞಾನೇಶ್ವರಿ 2ನೇ ಅಧ್ಯಾಯದಲ್ಲಿಯ
200 ಶ್ಲೋಕಗಳನ್ನು, ಒಂದು 100 ಶ್ಲೋಕಗಳನ್ನು ಓದಿ 200 ಶ್ಲೋಕಗಳನ್ನು ಓವಿಗಳನ್ನು ನಾವು ಪೂರ್ಣ ಮಾಡಿದ್ವಿ. ಅದೇ ರೀತಿಯಾಗಿ ಇನ್ನು ನಾಳೆ ಯಾವಾಗ ಬುಧವಾರ, ಗುರುವಾರ, ಶುಕ್ರವಾರ 3 ದಿವಸ ನಮ್ಮ ಈ ಸ್ವಾಧ್ಯಾಯ ಇರುವುದಿಲ್ಲ. ಆದ್ದರಿಂದ ಸಹಕರಿಸಬೇಕು. ಮತ್ತು ಶುಕ್ರವಾರ, ಶನಿವಾರ ಸ್ವಾಧ್ಯಾಯ ಇರ್ತದೆ. ಗುರುವಾರ ದಿವಸ ಏಕಾದಶಿ ಇರೋದರಿಂದ ಅವತ್ತು ನಾವು 13 ಗಂಟೆ ಉಪಾಸನೆಯಲ್ಲಿರ್ತೀವಿ. ನಾಳೆ ಮತ್ತು ಶುಕ್ರವಾರ ದಿವಸ ಅರ್ಥಾತ್ ಏನು ಅಂದ್ರೆ ವಿಶೇಷವಾಗಿ ಸ್ವಲ್ಪ ಹೆಚ್ಚು ಸಮಯ ಉಪಾಸನೆಯಲ್ಲಿರ್ತಕ್ಕಂಥದ್ದಿದೆ. ಮತ್ತು ಶನಿವಾರ, ರವಿವಾರ ಇರೋಂಗಿಲ್ಲ, ಮತ್ತು ಸೋಮವಾರ, ಮಂಗಳವಾರ ಇರ್ತದೆ. ಈ ರೀತಿಯಾಗಿ ನಾವು ಸ್ವಾಧ್ಯಾಯದಲ್ಲಿ ತೊಡಗೀವಿ. ಮುಖ್ಯವಾಗಿ ಜ್ಞಾನೇಶ್ವರಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಗ್ರಂಥವನ್ನು ನಾವು ಸದ್ಗುರು ಅನುಗ್ರಹದಿಂದ ಪಾರಾಯಣ ಮಾಡ್ತಾ ಇರೋದು ನಮ್ಮೆಲ್ಲರ ಒಂದು ಭಾಗ್ಯ. ಈ ಶ್ರಾವಣ ಮಾಸದ ನಿಮಿತ್ತವಾಗಿ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು, ಇದನ್ನು ನಾವು ಮುಗಿಸಿ ಆಮೇಲೆ ದಾಸಬೋಧವನ್ನು ಸಹಿತ ಇದೇ ರೀತಿಯಾಗಿ ಶ್ರವಣ ಮಾಡುವಂಥ ಯೋಗವನ್ನು, ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಅವಕಾಶವನ್ನು ಸದ್ಗುರು ನಮಗೆ ಒದಗಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಅವರ ಚರಣಾರವಿಂದಗಳಲ್ಲಿ ನಾನು ಪ್ರಾರ್ಥಿಸೋದೇನು ಅಂದರೆ ಅವರು ನಮಗೆಲ್ಲರಿಗೂ ಅರ್ಥಾತ್ ಏನು ಅಂದರೆ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಅನುಗ್ರಹಿಸಲಿ ಅಂತ ತಿಳ್ಕೊಂಡು ಹೇಳಿ, ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್. ಎಷ್ಟೇ ಟೈಮ್ ಒಂದು ಹೊಡಿತದನ್ನ ಭೇಟಿಯಾಗಿ ಬಂದುಬಿಡ್ತೀನಿ ನಾನು. ಇದೊಂದು ಓದಿ ಹೋಗ್ತೀನಿ, ಇನ್ನು ಓದಿ ಹೋಗ್ತೀನಿ, ಹೌದಲ್ಲ? ಅಂದರೆ ಇದು ಫೇಸ್ಬುಕ್ನ ಒಂದು ಓದೋದ್ರಲ್ಲ, ಅಲ್ಲ ಅವ್ರಿಗೆ ನೋಡಲಿ ಪ್ರಸಾದ ತೊಗೊಂಡು ಹೋಗ್ತಾರೆ ಅಂತ ಕೇಳಿ, ಪ್ರಸಾದ ತೊಗೊಂಡು ಹೋಗಿದ್ರೆ ಕೂಡಲಿ ತೆಗೆ ಮತ್ತು ಪ್ರಸಾದ ತೊಗೊಂಡು ಹೋಗ್ತೀವಿ ಕೂಡ್ರಿ, ಇಲ್ಲ ಅದು ಬರ್ತಾರೆ 15 ನಿಮಿಷ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಇಲ್ಲಿ ಈವರೆಗೆ ಜ್ಞಾನೇಶ್ವರಿಯನ್ನು ಶ್ರವಣ ಮಾಡಿದ್ವಿ. ಈಗ ಭಗವಂತನ ಅನುಸಂಧಾನ ಅರ್ಥಾತ್ ಸಾಧನೆಯ ಪ್ರಾಣ ಎಂಬ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಗ್ರಂಥವನ್ನು ನಾವು ಈವರೆಗೆ ಅನೇಕ ಸಾಧು ಸತ್ಪುರುಷರ ದಿವ್ಯವಾದ ವಿಚಾರಗಳನ್ನು ಶ್ರವಣ ಮಾಡಿದ್ದೀವಿ. ಇವತ್ತು ಅದೇ ರೀತಿಯಾಗಿ ಇನ್ನೂ ಅನೇಕ ಮಹಾನ್ ವ್ಯಕ್ತಿಗಳ ದಿವ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಅಂಗ್ರೇಜಿ ಭಾಷೆಯಲ್ಲಿ ಶ್ರವಣ ಮಾಡಿ ಆಮೇಲೆ ಕನ್ನಡ ಅನುವಾದವನ್ನು ಸಹಿತ ನಾವು ಶ್ರವಣ ಮಾಡೋಣ. ಅದರೊಂದಿಗೆ ಮುಂದೆ ಪರಿಶಿಷ್ಟದೊಂದಿಗೆ ಈ ಗ್ರಂಥ ಮುಗಿತದೆ. ಇದಾದ ಮೇಲೆ ಶರಣಾಗತಿ ಅನ್ನುವಂಥ ಪುಸ್ತಕವನ್ನು ಶ್ರವಣ ಮಾಡೋಣ. 10 ಶಬ್ದ ಯಾಕಾಗವಲ್ಬೇಕು, ನಾವು ಪ್ರತಿ ದಿವಸ ಅಥವಾ ನಮ್ಮ ಸಮಯಕ್ಕನುಸಾರ ನಾವು ಶ್ರವಣ ಮಾಡ್ತಾ ಇದ್ದರೆ ಆ 10 ಶಬ್ದಗಳು ನಮ್ಮನ್ನು ಭಗವಂತನ ದಿವ್ಯವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಅವು ಸಹಿತ ನಮ್ಮ ಸಾಧನೆಯ ಪಥದಲ್ಲಿಯ 10 ಹೆಜ್ಜೆಗಳು ಅನಿಸೋದ್ರೊಳಗೆ ಎಳ್ಳಷ್ಟು ಸಂಶಯ ಇಲ್ಲ, 10 ಮೆಟ್ಟಲು ಅನಿಸೋದ್ರೊಳಗೆ ಎಳ್ಳಷ್ಟು ಸಂಶಯ ಇಲ್ಲ. ಆದ್ದರಿಂದ ನಾವೆಲ್ಲರೂ ಇದನ್ನು ಅತ್ಯಂತ ಏಕಾಗ್ರತೆಯಿಂದ ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡೋದು. ಶ್ರೀರಾಮ ಸಮರ್ಥ. What is the like to be a God like man? He who is steeped in a illuminated by the eternal or divine light and consumed by divine love is a God-like man and a partaker of the divine nature. Theologia Germanica. ಈಶ್ವರೀಯ ಪುರುಷನು ಹೇಗಿರುತ್ತಾನೆಂದರೆ ಈಶ್ವರೀಯ ಜ್ಞಾನದಿಂದ ಅಂತರಂಗ ಬಹಿರಂಗಗಳಲ್ಲಿ ಪ್ರಕಾಶ ಹೊಂದಿರುತ್ತಾನೆ ಹಾಗೂ ಈಶ್ವರೀಯ ಪ್ರೇಮದಿಂದ ವ್ಯಾಪಿಸಿಕೊಂಡಿರುತ್ತಾನೆ. ಅವನ ಮೂಲಕ ಈಶ್ವರನು ವ್ಯಕ್ತನಾಗುತ್ತಾನೆ.
He who does not understand how the soul contains the beautiful within itself seeks to realize beauty without by laborious production. ಪ್ಲಾಟಿನಸ್ ಯಾರು ತನ್ನ ಆತ್ಮಸ್ವರೂಪದಲ್ಲಿಯೇ ಸೌಂದರ್ಯ ಮೂರ್ತಿಯಾದ ಭಗವಂತನು ಇರುವನೆಂದು ತಿಳಿದಿರುವುದಿಲ್ಲವೋ ಅವರು ಅನೇಕ ಕಷ್ಟಗಳ ಮೂಲಕ ಹೊರಗಿನ ಸೌಂದರ್ಯವನ್ನು ಅನುಭವಿಸುವ ಹಾಗೂ ನಿರ್ಮಾಣ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ. ವಾಟ್ ಡಸ್ ದಿ ಮಿಸ್ಟಿಕ್ ಮೀನ್ ಬೈ ಟ್ರಿಂಫ್? ಮೈ ಥರ್ಡ್ ಮ್ಯಾಕ್ಸಿಮ್ was to endeavor always to conquer myself rather than fortune and change my desires rather than the order of the world, and thus render me contented. ಡಿಸ್ಕಾರ್ಡ್ಸ್ ಸತ್ಪುರುಷರು ಯಾವುದಕ್ಕೆ ಯಶವೆನ್ನುತ್ತಾರೆ? ಡೆಕಾಲ್ಟ್ ಹೇಳುವುದೇನೆಂದರೆ ಡೆಸ್ಕಾಲ್ಟ್ ಅಂತದೆ. ನನ್ನ ಮೂರನೇ ತತ್ವವು ಅಂದರೆ ಸಂಪತ್ತು ಸಂಪಾದನೆ ಮಾಡುವ ಪ್ರಯತ್ನಕ್ಕಿಂತಲೂ ಸ್ವತಃದ ಮೇಲೆ ಸ್ವಾಮಿತ್ವ ಸಂಪಾದಿಸುವುದು. ಅದೇ ರೀತಿ ಜಗತ್ತಿನ ರಚನೆಯನ್ನು ಬದಲು ಮಾಡುವ ಪ್ರಯತ್ನ ಮಾಡುವುದಕ್ಕಿಂತಲೂ ಸ್ವತಃದ ವಾಸನೆ ಬದಲು ಮಾಡುವುದು. ಈ ರೀತಿ ನನಗೆ ಸಮಾಧಾನ ಪ್ರಾಪ್ತವಾಯಿತು. ಸತ್ಪುರುಷರು ಯಾವುದಕ್ಕೆ ಯಶವೆನ್ನುತ್ತಾರೆ? ಯಾವುದಕ್ಕೆ ಯಶವೆನ್ನುತ್ತಾರೆ? ಡೆಕಾಲ್ಟ್ ಹೇಳುವುದೇನೆಂದರೆ ನನ್ನ ಮೂರನೆಯ ತತ್ವವು ಅಂದರೆ ಸಂಪತ್ತು ಸಂಪಾದನೆ ಮಾಡುವ ಪ್ರಯತ್ನಕ್ಕಿಂತಲೂ ಸ್ವತಃದ ಮೇಲೆ ಸ್ವಾಮಿತ್ವ ಸಂಪಾದಿಸುವುದು. ಅದೇ ರೀತಿ ಜಗತ್ತಿನ ರಚನೆಯನ್ನು ಬದಲು ಮಾಡುವ ಪ್ರಯತ್ನ ಮಾಡುವುದಕ್ಕಿಂತಲೂ ಸ್ವತಃದ ವಾಸನೆ ಬದಲು ಮಾಡುವುದು. ಈ ರೀತಿ ನನಗೆ ಸಮಾಧಾನ ಪ್ರಾಪ್ತವಾಯಿತು. ಹಾಯ್ ಲಾರ್ಡ್ ಗಾಡ್, ವೆನ್ shall I be entirely united to and absorbed in you and totally forgetful of myself, you in me and I in you, and so grant that we both remain really united. The Imitation of Christ, ಥಾಮಸ್ ಕೆಂಪಿಸ್. ಹೇ ಪ್ರಭು, ಭಗವಂತನೇ, ನಾನು ಯಾವಾಗ ನಿನ್ನೊಂದಿಗೆ ಸಂಪೂರ್ಣ ತಾದಾತ್ಮ್ಯನಾಗುವೆ, ನಿನ್ನಿಂದ ಯಾವಾಗ ಎಳೆದುಕೊಳ್ಳಲ್ಪಡುವೆ ಹಾಗೂ ನನ್ನನ್ನು ನಾನು ಮರೆಯುವೆ, ನೀನು ನನ್ನಲ್ಲಿ ಹಾಗೂ ನಾನು ನಿನ್ನಲ್ಲಿ ಹೀಗೆ ಯಾವಾಗೇ ಆಗುತ್ತೇವೆ, ನಾವಿಬ್ಬರೂ ನಿಜವಾಗಿಯೂ ಒಬ್ಬರಲ್ಲೊಬ್ಬರು ಸೇರಿಕೊಳ್ಳುವಂತೆ ಮಾಡು. ಬಿ ಅವೇರ್ ಆಫ್ ಟೂ ಮಚ್ ಟಾಕ್, ರಿಮೇನ್ ಇನ್ ದಿ ಸೀಕ್ರೆಟ್ ಆಫ್ ಯುವರ್ ಹಾರ್ಟ್ ಆ್ಯಂಡ್ ಎಂಜಾಯ್ ಯುವರ್ ಗಾಡ್. ಕೆಂಪಿಸ್. ಬಹಳ ಮಾತನಾಡುವುದರಿಂದ ಸಾವಧಾನರಾಗಬೇಕು. ನಿಮ್ಮ ಹೃದಯದ ಆಳದಲ್ಲಿ ಇಳಿದು ನಿಮ್ಮ ಭಗವಂತನ ಸಹವಾಸವನ್ನು ಅನುಭವಿಸಬೇಕು. ಗಾಡ್ ಈಸ್ ನೇಮ್ಲೆಸ್, ಫಾರ್ ನೋ ಮ್ಯಾನ್ ಕ್ಯಾನ್ ಐದರ್ ಸೇ ಆರ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಅಬೌಟ್ ಹಿಮ್. ಗಾಡ್ ಈಸ್ ಅಬೌವ್ ಆಲ್ ಅಂಡರ್ಸ್ಟ್ಯಾಂಡಿಂಗ್. ಎಕಾಲ್ಟ್. ಭಗವಂತನನ್ನು ಯಾವುದೇ ಹೆಸರಿನಿಂದ ಕರೆಯಲು ಬರುವುದಿಲ್ಲ, ಏಕೆಂದರೆ ಅವನು ಯಾರಿಗೂ ತಿಳಿಯುವುದಿಲ್ಲ ಹಾಗೂ ಅವನ ವಿಷಯದಲ್ಲಿ ಏನೂ ಹೇಳಲಿಕ್ಕಾಗುವುದಿಲ್ಲ. ಭಗವಂತನು ಮನುಷ್ಯನ ಬುದ್ಧಿಯ ಆಚೆಗೆ ಇರುತ್ತಾನೆ. ಗಾಡ್ ಈಸ್ ಆಲ್ವೇಸ್ ರೆಡಿ ಬಟ್ ವಿ ಆರ್ ವೆರಿ ಅನ್ರೆಡಿ. ಗಾಡ್ ಈಸ್ ನಿಯರ್ ಟು ಅಸ್ ಬಟ್ ವಿ ಆರ್ ಫಾರ್ ಫ್ರಮ್ ಹಿಮ್. ಗಾಡ್ ಈಸ್ ವಿದಿನ್ ಬಟ್ ವಿ ಆರ್ ವಿದೌಟ್. ಗಾಡ್ ಈಸ್ ಎಟ್ ಹೋಮ್ ಬಟ್ ವಿ ಆರ್ ಸ್ಟ್ರೇಂಜರ್ಸ್. ಎಕಾಲ್. ಭಗವಂತನು ನಮಗೆ ದರ್ಶನ ಕೊಡಲು ಸದಾ ಸಿದ್ಧನಿರುತ್ತಾನೆ, ಆದರೆ ನಾವು ಸ್ವಲ್ಪವೂ ಸಿದ್ಧರಿರುವುದಿಲ್ಲ. ಭಗವಂತನು ನಮ್ಮ ಹತ್ತಿರವಿರುತ್ತಾನೆ, ಆದರೆ ನಾವು ಅವನಿಂದ ದೂರ ಇರುತ್ತೇವೆ. ಭಗವಂತನು ನಮ್ಮ ಅಂತರಂಗದಲ್ಲಿರುತ್ತಾನೆ, ಆದರೆ ನಾವು ಮಾತ್ರ ಹೊರಗಿರುತ್ತೇವೆ. ಭಗವಂತನು ತನ್ನ ಮನೆಯಲ್ಲಿರುತ್ತಾನೆ, ಆದರೆ ನಾವು ಮಾತ್ರ ಅಪರಿಚಿತರಿರುತ್ತೇವೆ. ದೆನ್ ಈಸ್ ದಿ ವಿಲ್ ಪರ್ಫೆಕ್ಟ್ ವೆನ್ ಇಟ್ ಹ್ಯಾಸ್ ಗಾನ್ ಔಟ್ ಆಫ್ ಇಟ್ ಸೆಲ್ಫ್ ಆ್ಯಂಡ್ ಈಸ್ ಫಾರ್ಮ್ಡ್ ಇನ್ ದಿ will of God. Whatever God gives or gives not, what is best for thee, whatever He does to thee is the best. We say every day in prayer to our Father, will be done, and at when His will is done, we grumble at it and find no pleasure in His will. Those who accept all that the Lord sends as the very best
remain always in the perfect peace, for in them God's will that has become their will. ಎಕಾಲ್ ಮನುಷ್ಯನ ಇಚ್ಛೆಯು ಯಾವಾಗ ಪೂರ್ಣವಾಗುವುದೆಂದರೆ ಯಾವಾಗ ಅದು ತನ್ನ ಸ್ವತಃದ ಸೀಮೆಯನ್ನು ದಾಟಿ ಹೋಗುವುದು ಹಾಗೂ ಭಗವಂತನ ಇಚ್ಛೆಯ ರೂಪ ತಾಳುವುದು, ಆವಾಗ ಅದು ಪೂರ್ಣವಾಗುತ್ತದೆ. ಭಗವಂತನು ನಮಗೆ ಏನು ಕೊಡುತ್ತಾನೋ ಹಾಗೂ ಏನು ಕೊಡುವುದಿಲ್ಲವೋ ಅದೇ ನಮಗೆ ಹಿತವಾದದ್ದಾಗಿರುತ್ತದೆ. ಅವನು ನಮ್ಮ ವಿಷಯದಲ್ಲಿ ಮಾಡುವುದೆಲ್ಲವೂ ಸರ್ವೋತ್ತಮವಾಗಿರುತ್ತದೆ. ಹೇ ಭಗವಂತನೇ, ನಿನ್ನ ಇಚ್ಛೆಯಂತೆ ಎಲ್ಲವೂ ನಡೆಯಲಿ ಎಂದು ನಾವು ನಿತ್ಯ ಭಗವಂತನನ್ನು ಪ್ರಾರ್ಥಿಸುತ್ತೇವೆ. ಆದರೆ ಅವನ ಇಚ್ಛೆಯಂತೆ ನಡೆದದ್ದರ ವಿಷಯದಲ್ಲಿ ತಕರಾರು ಮಾಡುತ್ತೇವೆ. ಅದರಲ್ಲಿ ನಮಗೆ ಸಮಾಧಾನವಿರುವುದಿಲ್ಲ. ಭಗವಂತನು ಮಾಡಿದ್ದೆಲ್ಲವೂ ಉತ್ತಮವೇ ಇರುತ್ತದೆ ಎಂದು ಯಾರು ಸ್ವೀಕಾರ ಮಾಡುತ್ತಾರೋ ಅವರು ಯಾವಾಗಲೂ ಪೂರ್ಣ ಸಮಾಧಾನದಲ್ಲಿರುತ್ತಾರೆ ಹಾಗೂ ಶಾಂತವಾಗಿರುತ್ತಾರೆ. ಏಕೆಂದರೆ ಭಗವಂತನ ಇಚ್ಛೆ ಅವರ ಇಚ್ಛೆಯಾಗಿರುತ್ತದೆ. ಮ್ಯಾನ್ ಶುಡ್ ಟೇಕ್ ಗಾಡ್ ವಿದಿನ್ ಹಿಮ್ ಇನ್ ಆಲ್ ಥಿಂಗ್ಸ್. ಎಕಾಲ್ ಮನುಷ್ಯನು ಪ್ರತಿಯೊಂದು ವಿಷಯದಲ್ಲಿ ಭಗವಂತನನ್ನು ತನ್ನ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕು. ದಿ ಎಸೆನ್ಸ್ ಆಫ್ ಪ್ರೇಯರ್ ಈಸ್ ದಿ ಎಸೆಂಟ್ ಆಫ್ ದಿ ಮೈಂಡ್ ಆಫ್ ಗಾಡ್. ಟಾಲರ್ ಮನಸ್ಸನ್ನು ಮೇಲೆ ಎತ್ತಿ ಭಗವಂತನ ಹತ್ತಿರ ಒಯ್ಯುವುದೇ ಪ್ರಾರ್ಥನೆಯ ರಹಸ್ಯವಾಗಿರುತ್ತದೆ. ಆಫ್ ಆಲ್ ಟ್ರಿವಲ್ ಥಿಂಗ್ಸ್ ಡೆತ್ ಈಸ್ ದಿ ಮೋಸ್ಟ್ ಟೆರಿಬಲ್. Of all terrible things, death is the most terrible on account of the natural affection which is very great between soul and body. ಸುಶೋ ಜೀವನದಲ್ಲಿ ಎಲ್ಲ ಭಯಾನಕಗಳಲ್ಲಿ ಮೃತ್ಯು ಅತ್ಯಂತ ಭಯಾನಕವಾಗಿರುತ್ತದೆ. ಕಾರಣವೇನೆಂದರೆ ಜೀವ ಹಾಗೂ ಶರೀರ ಇವುಗಳಲ್ಲಿ ಸ್ವಾಭಾವಿಕ ಹಾಗೂ ಅನ್ಯೋನ್ಯ ಪ್ರೇಮವಿರುತ್ತದೆ. ಅಲ್ಲದೆ ಅದು ಅತ್ಯಂತ ಪ್ರಬಲವಾಗಿರುತ್ತದೆ. He who finds the inward in the outward goes deeper than he who only finds the inward in the inward. ಸುಶೋ ಈ ಜಗತ್ತಿನಲ್ಲಿ ಬಹಿರಂಗದಲ್ಲಿ ವ್ಯವಹರಿಸುವಾಗಲೂ ಯಾರ ವೃತ್ತಿಗಳು ಅಂತರ್ಮುಖವಾಗಿರುತ್ತವೆಯೋ ಅವನು ಅಂತರ್ಮುಖವಾಗಿರುವವರಿಗಿಂತಲೂ ಹೆಚ್ಚು ಆಳವಾಗಿ ಹೋಗಿರುತ್ತಾನೆಂದು ತಿಳಿಯಬೇಕು. ಜೇಸಸ್ ಈಸ್ ಗಾಡ್ ಆ್ಯಂಡ್ ಮ್ಯಾನ್ ಇನ್ ಒನ್ ಪರ್ಸನ್. ರೂಯಿಸ್ ಬ್ರೋಗ್ ಜೀಸಸ್ಸನೆಂದರೆ ಒಂದೇ ದೇಹದಲ್ಲಿ ಮನುಷ್ಯ ಹಾಗೂ ಭಗವಂತ ಒತ್ತಟ್ಟಿಗಿರುವುದಾಗಿರುತ್ತದೆ. ಆಫ್ಟರ್ ಎಕ್ಸ್ಪೀರಿಯನ್ಸಿಂಗ್ ಎಟ್ ಎ ಟೈಮ್ ಎ ವಂಡರಸ್ ಇನ್ವರ್ಡ್ ಡಿಲೈಟ್, ಐ ಫಾಲ್ ಬ್ಯಾಕ್ ಅಗೇನ್ weighed down by my miseries and I am absorbed in my normal state. Confessions by Saint Augustine. Confessions by Saint Augustine. ಕೆಲವು ಸಮಯ ನನಗೆ ಅಂತರಂಗದಲ್ಲಿ ವಿಲಕ್ಷಣ ಆನಂದದ ಅನುಭವ ಬರುತ್ತದೆ. ಆದರೆ ನಾನು ನನ್ನ ಯಾತನೆಗಳಿಂದ ಮತ್ತೆ ಕೆಳಗೆ ಬರುತ್ತೇನೆ. ಯಾತನೆಗಳ ಒತ್ತಡದಿಂದಾಗಿ ಕೆಳಗೆ ಬಂದೆ ನಾನು ಮತ್ತೆ ಸಾಮಾನ್ಯ ಅವಸ್ಥೆಯಲ್ಲಿ ಮಗ್ನನಾಗಿ ಬಿಡುತ್ತೇನೆ. ಟು ಬಿ ಹ್ಯಾಪಿ ಮೀನ್ಸ್ ಟು ಬಿ ಸೆಲ್ಫ್ ಸಫಿಷಿಯಂಟ್. ಅರಿಸ್ಟಾಟಲ್ ನಮ್ಮಲ್ಲಿ ನಾವು ಪರಿಪೂರ್ಣತೆಯ ಭಾವ ಹೊಂದುವುದು ಸುಖವಾಗಿರುವುದರ ಲಕ್ಷಣವಾಗಿದೆ. ದಿ ಗಾಡ್ಸ್ ವರ್ಡ್ ಹ್ಯಾಸ್ ವಿಸಿಟೆಡ್ ಮೀ ಆ್ಯಂಡ್ ಈವನ್ ವೆರಿ ಆಫನ್ he is frequently entered into my soul, but I have never at a time been sensible of the precise moment of his coming. I have felt that he was present. I remember that he was with me. He has been with me. Saint Bernard. ಭಗವಂತನು ನನಗೆ ಅನೇಕ ವೇಳೆ ದರ್ಶನ ಕೊಟ್ಟಿರುತ್ತಾನೆ. ಎಷ್ಟೋ ವೇಳೆ ಅವನು ನನ್ನ ಜೀವನದಲ್ಲಿ ಪ್ರವೇಶ ಮಾಡಿರುತ್ತಾನೆ. ಆದರೆ ಅವನು ನನ್ನ ಜೊತೆಗೆ ಯಾವಾಗಲೇ ಬರುವನೆಂಬುದು ನನಗೆ ತಿಳಿಯುವುದಿಲ್ಲ. ಅವನು ಹತ್ತಿರವಿರುತ್ತಾನೆಂದು ನನಗೆ ಅನಿಸುತ್ತದೆ, ಅಲ್ಲದೆ ನನ್ನ ಹತ್ತಿರವಿದ್ದನೆಂದು ನನಗೆ ನೆನಪು ಬರುತ್ತದೆ. When the mind tastes the inward sweetness, it is on fire with love. Saint Gregory. ಮನಸ್ಸಿನಿಂದ ಅಂತರಂಗದ ರುಚಿಯನ್ನು ಅನುಭವಿಸಿದಾಗ ಅದರಲ್ಲಿ ಪ್ರೇಮದ ಜ್ಯೋತಿಯು ಹೊತ್ತಿಕೊಳ್ಳುತ್ತದೆ. ದಿ ಫಿಟ್ಟಿಂಗ್ ಡಿಸ್ಪೋಸಿಷನ್ ಫಾರ್ ಯೂನಿಯನ್ ವಿತ್ ಗಾಡ್ ಈಸ್ ನಾಟ್ ದ್ಯಾಟ್ ದಿ ಸೋಲ್ ಶುಡ್ ಅಂಡರ್ಸ್ಟ್ಯಾಂಡ್, ಫೀಲ್, ಟೇಸ್ಟ್ ಆರ್ ಇಮ್ಯಾಜಿನ್ ಎನಿಥಿಂಗ್ ಆನ್ ದಿ ಸಬ್ಜೆಕ್ಟ್ ಆನ್ ದಿ ನೇಚರ್ ಆಫ್ ಗಾಡ್, ಬಟ್ ಶುಡ್ ರಿಮೇನ್ in that pureness and love
which is perfect resignation and complete detachment from all things for God alone. Saint John of the Cross. ಭಗವಂತನೊಂದಿಗೆ ತಾದಾತ್ಮ್ಯವಾಗಲು ಅತ್ಯಂತ ಯೋಗ್ಯ ಮನಸ್ಥಿತಿ ಎಂದರೆ ಭಗವಂತನ ಸ್ವರೂಪದ ವಿಷಯದಲ್ಲಿ ಮನಸ್ಸಿಗೆ ವಿಶೇಷವೇನೂ ತಿಳಿಯಬೇಕಾಗಿಲ್ಲ. ಕರೆಕ್ಟ್. ಅಥವಾ ಯಾವುದೇ ಭಾವನೆ ಕಲ್ಪನೆ ಮಾಡಬೇಕಾಗಿಲ್ಲ. ಆದರೆ ಮನಸ್ಸು ಅತ್ಯಂತ ಶುದ್ಧ ಹಾಗೂ ಪ್ರೇಮದಿಂದ ತುಂಬಿಕೊಂಡಿರಬೇಕು. ಅದರಿಂದಲೇ ಪರಿಪೂರ್ಣ ಶರಣಾಗತಿ ಹಾಗೂ ಭಗವಂತನ ಹೊರತು ಉಳಿದೆಲ್ಲ ವಿಷಯಗಳಿಂದ ನಿರಾಸಕ್ತಿ ಉಂಟಾಗುತ್ತದೆ. ವೆನ್ Newton was asked how he discovered his mechanical system of the universe. He answered, no dique incubando, by thinking about it day and night. ವಿಶ್ವರಚನೆ ಸಿದ್ಧಾಂತವನ್ನು ಹೇಗೆ ಶೋಧಿಸಿರುತ್ತಿ ಎಂದು ನ್ಯೂಟನ್ನನ್ನು ಕೇಳಲು, ಹಗಲೆರಡು ಅದನ್ನೇ ಕುರಿತು ವಿಚಾರ ಮಾಡಿ ಶೋಧಿಸಿರುತ್ತೇನೆ. Einstein was left at 23 with time to meditate day after day, night after night, week after week, with the kind of concentration which was like a man gripping on object in his first, on the nature of the physical universe. Variety of men C.P. Snow. 23ನೇ ವರ್ಷಕ್ಕೆ ಐನ್ಸ್ಟೈನನಿಗೆ ಚಿಂತನೆ ಮಾಡಲು ಸಮಯ ಸಿಕ್ಕಿತು. ಚಿಂತನೆಗೆ ಸಮಯ ಸಿಕ್ಕಾಗ ದಿನಗಳ ಹಿಂದೆ ದಿನಗಳು, ರಾತ್ರಿಗಳ ಹಿಂದೆ ರಾತ್ರಿಗಳು, ಸಪ್ತಾಹಗಳ ಹಿಂದೆ ಸಪ್ತಾಹಗಳು ಈ ದೃಶ್ಯ ವಿಶ್ವದ ಏಕಾಗ್ರ ಚಿಂತನೆಯಲ್ಲಿ ಕಳೆಯತೊಡಗಿದವು. ಆ ಏಕಾಗ್ರತೆಯು ಹೇಗಿತ್ತೆಂದರೆ, ಮನುಷ್ಯನು ಯಾವುದಾದರೊಂದು ವಸ್ತುವನ್ನು ಗಟ್ಟಿಯಾಗಿ ತನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡಂತೆ ಇರುತ್ತಿತ್ತು. ಗಾಡ್ಸ್ ಪವರ್ಫುಲ್ ನೇಮ್ ವಾಸ್ indelibly stamped on his tongue. The powerful Rama mantram never left his lips. He was uttering it like a machine. Swami Ramdas. ಭಗವಂತನ ಶಕ್ತಿಶಾಲಿಯಾದ ಈ ನಾಮವು ರಾಮದಾಸನ ನಾಲಿಗೆ ಗಟ್ಟಿಯಾಗಿ ಅಂಟಿಕೊಂಡಿತ್ತು. ಅದು ಅವನ ತುಟಿಗಳನ್ನು ಬಿಟ್ಟು ಹೋಗುತ್ತಿರಲಿಲ್ಲ. ರಾಮದಾಸನು ಒಂದು ಯಂತ್ರದಂತೆ ಅದನ್ನು ಯಾವಾಗಲೂ ಉಚ್ಚರಿಸುತ್ತಿದ್ದನು. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್, ಶ್ರೀರಾಮ ಸಮರ್ಥ. ಬಹಳಷ್ಟು ಸಂಪಾದಿಸಿದ್ದು ಸಂಶಯದಿಂದ ವ್ಯರ್ಥವಾಗಿ ಹೋಗುತ್ತದೆ. ಆದರೆ ನಾವು ನಾಮ ಬಿಡುವುದಿಲ್ಲವೆಂಬುದನ್ನು ನಿಶ್ಚಯ ಮಾಡಿದ್ದಾದರೆ ನಮ್ಮ ವೃತ್ತಿಗಳು ನಿಸ್ಸಂಶಯವಾಗಿಯೇ ಆಗುತ್ತವೆ. ಶ್ರೀರಾಮ ಸಮರ್ಥ ಪರಿಶಿಷ್ಟ 1. ಅನುಸಂಧಾನಕ್ಕೆ ಪೂರಕವಾದ 3 ಅಭ್ಯಾಸಗಳು. ಭಗವಂತನ ದರ್ಶನವೇ ನಮ್ಮ ಧ್ಯೇಯವೆಂದು ನಿಶ್ಚಿತವಾಯಿತೆಂದರೆ ಭಗವಂತನ ಅನುಸಂಧಾನವು ಅದರ ಸಾಧನೆ ಎಂಬುದು ಸಹಜವಾಗಿ ನಿಶ್ಚಿತವಾಗುತ್ತದೆ. ಭಗವಂತನು ಸಮಾಧಾನ ರೂಪನಾಗಿರುತ್ತಾನೆ. ಆದ್ದರಿಂದ ನಮ್ಮ ಸಮಾಧಾನ ವೃತ್ತಿಯು ನಿರಂತರ ಬೆಳೆಯುತ್ತಿರುವುದು ನಮ್ಮ ಸಾಧನೆಯು ಸರಿಯಾಗಿ ನಡೆದದ್ದರ ಏಕಮೇವ ಲಕ್ಷಣವೆಂದು ತಿಳಿಯಬೇಕು. ಅನುಸಂಧಾನವೆಂದರೆ ನಮ್ಮ ಎಲ್ಲ ಕರ್ಮಗಳಲ್ಲಿ ಭಗವಂತನ ಸ್ಮರಣೆಯ ದಾರವು ಪೋಣಿಸಿಕೊಂಡಿರಬೇಕು. ಅದು ಆ ರೀತಿ ಪೋಣಿಸಿಕೊಂಡಿರುವುದಕ್ಕಾಗಿ ಮುಂದೆ ಹೇಳಿದ 3 ಅಭ್ಯಾಸಗಳು ಅತ್ಯಂತ ಪೂರಕವಾಗಿರುತ್ತವೆ ಎಂಬುದು ನಮ್ಮ ಅನುಭವವಾಗಿರುತ್ತದೆ. ಅಭ್ಯಾಸ 1 ಸಾಕ್ಷಿಭಾವನೆ. ಸಾಕ್ಷಿಭಾವನೆಯ ಅಭ್ಯಾಸದಲ್ಲಿ ಮೊದಲು ದೇಹದ ಸಾಕ್ಷಿಭಾವ, ಅನಂತರ ಮನಸ್ಸಿನ ಸಾಕ್ಷಿಭಾವ ಎಂದು 2 ಮೆಟ್ಟಿಲುಗಳಿರುತ್ತವೆ. ಮೊದಲನೇ ಮೆಟ್ಟಿನಲ್ಲಿ ನಾವು ಬೇರೆ ಜನರ ದೇಹದ ಕಡೆಗೆ ಯಾವ ರೀತಿ ಬೇರೆತನದಿಂದ ನೋಡುತ್ತೇವೆಯೋ ಅದೇ ರೀತಿ ನಮ್ಮ ದೇಹಕ್ರಿಯೆಗಳ ಕಡೆಗೆ ಬೇರೆತನದಿಂದ ನೋಡುವ ಅಭ್ಯಾಸ ಮಾಡಬೇಕಾಗುತ್ತದೆ. ಬೆಳಗ್ಗೆ ಎದ್ದೊಡನೆ ನಾವು ನಮ್ಮನ್ನೇ ಉದ್ದೇಶಿಸಿ ಹೇಳು, ಎದ್ದೇಳು, ನಡೆ, ಪ್ರಾತರ್ವಿಧಿ ಮುಗಿಸು ಎಂದು ಅಂದುಕೊಳ್ಳಬೇಕು. ಅನಂತರ ಚಹಾ ತೆಗೆದುಕೋ ಅನ್ನಬೇಕು. ಈ ರೀತಿ ಹೇಳುತ್ತಾ ದೇಹಕ್ಕೆ ಸ್ನಾನ ಮಾಡಿಸಬೇಕು, ಬಟ್ಟೆ ತೊಡಿಸಬೇಕು, ಉಪಾಸನೆಗೆ ಕೂಡಿಸಬೇಕು, ಅದಕ್ಕೆ ಊಟ ಹಾಕಬೇಕು, ಅದನ್ನು ಆಫೀಸಿಗೆ ಕರೆದುಕೊಂಡು ಹೋಗಬೇಕು. ಈ ರೀತಿ ಪ್ರತಿಯೊಂದು ಕರ್ಮವನ್ನು ಮಾಡುವಾಗ ನಾವು ದೇಹವನ್ನು ಬೇರೆತನದಿಂದ ಸಂಬೋಧಿಸಬೇಕು. ಹೀಗೆ ಮಾಡುವಾಗ ನಮಗೆ ಬರುವ ಅನುಭವವೇನೆಂದರೆ 5-10 ನಿಮಿಷಗಳವರೆಗೆ ಬೇರೆತನದ ಭಾವನೆ ಉಳಿಯುತ್ತದೆ. ಆದರೆ ಕೂಡಲೇ ಅದು ನಮಗರಿಯದಂತೆ ಅಂತರ್ಧಾನವಾಗುತ್ತದೆ ಹಾಗೂ ಕೂಡಲೇ ನಾವು ಅಹಂಭಾವದಿಂದ ಕರ್ಮ ಮಾಡುತ್ತೇವೆ. ಆಗ ಅತ್ಯಂತ ಸಾವಧಾನತೆ ಬೇಕಾಗುತ್ತದೆ. ಇಂದು ನಮಗೆ 5 ನಿಮಿಷವಾದರೂ ಸಾಕ್ಷಿಭಾವ ಉಳಿದದ್ದಾದರೆ ಅದನ್ನು ಅಭ್ಯಾಸದಿಂದ ಹೆಚ್ಚು ಕಾಲ ಉಳಿಸಿಕೊಳ್ಳಲು ಶಕ್ಯವಾಗುತ್ತದೆ. ಅದು ನಿರಂತರ ಉಳಿತೆಂದರೆ ಅವನು ಉತ್ತಮ ಸಾಧಕನಾದನೆಂದು ತಿಳಿಯಬೇಕು. ಬೇರೆತನದಿಂದ ನೋಡುವ 2ನೇ ಮೆಟ್ಟಲಿನಲ್ಲಿ ನಾವು ನಮ್ಮ ಮನಸ್ಸಿನ ಕಡೆಗೆ ಅಭ್ಯಾಸ ಮಾಡಬೇಕಾಗುತ್ತದೆ. ನಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತದೆಯೋ
ಅದನ್ನು ಬೇರೆತನದಿಂದ ನೋಡುವ ಶಕ್ತಿಯು ನಮ್ಮ ಮನಸ್ಸಿಗೆ ಇದ್ದೇ ಇರುತ್ತದೆ. ಸ್ಮೃತಿ, ಕಲ್ಪನೆ, ಭಾವನೆ, ವಿಚಾರ, ವಾಸನೆ ಹಾಗೂ ಅವಧಾನ ಇವು ಮನಸ್ಸಿನ ಅಂಗಗಳಾಗಿರುತ್ತವೆ. ಸ್ಮರಣೆಯ ಉದಾಹರಣೆ ಹೇಳಬೇಕೆಂದರೆ ನಮಗೆ ಅವಶ್ಯವಿದ್ದಾಗ ಹಿಂದಿನ ಸ್ಮರಣೆ ಮಾಡಿಕೊಳ್ಳುತ್ತೇವೆ. ಆದರೆ ಎಷ್ಟೋ ವೇಳೆ ಯಾವುದೇ ಕಾರಣವಿಲ್ಲದೆ ನೆನಪುಗಳು ಬರುತ್ತಿರುತ್ತವೆ. ಇಂಥ ಸಮಯದಲ್ಲಿ ನೆನಪಿನ ಪ್ರವಾಹವನ್ನು ನಿಲ್ಲಿಸಬಾರದು, ಆದರೆ ಅವುಗಳ ಕಡೆಗೆ ಮನಸ್ಸಿನಿಂದ ಬೇರೆಯಾಗಿ ನೋಡಬೇಕು. ಆಗ ನಮಗೆ ಬರುವ ಅನುಭವವೇನೆಂದರೆ, ನಾವು ಬೇರೆತನದಿಂದ ಮನಸ್ಸಿನ ಪ್ರವಾಹದ ಕಡೆಗೆ ನೋಡತೊಡಗಿದೆವೆಂದರೆ ಮೊದಲು ಸ್ವಲ್ಪ ಸಮಯ ಆ ರೀತಿ ನೋಡುವುದು ನಡೆಯುತ್ತದೆ. ಆದರೆ ಅನಂತರ ನಮಗರಿಯದಂತೆ ಆ ಪ್ರವಾಹದಲ್ಲಿ ಹರಿದು ಹೋಗುತ್ತೇವೆ. ಅಭ್ಯಾಸದಿಂದ ಆ ರೀತಿ ಸಾಧಿಸಿತೆಂದರೆ ಮನಸ್ಸಿನ ಪ್ರವಾಹದ ಗತಿಯೇ ಮಂದವಾಗುತ್ತದೆ. ಬೇರೆತನದಿಂದ ನೋಡುವ ಈ ಯುಕ್ತಿಯು ವಿಚಾರ ಪ್ರವಾಹಕ್ಕೆ ಅನ್ವಯಿಸಿತೆಂದರೆ ಜಾಗೃತ ಅವಸ್ಥೆಯಲ್ಲಿಯೇ ವಿಚಾರಶೂನ್ಯ ಅವಸ್ಥೆ ಪ್ರಾಪ್ತವಾಗುತ್ತದೆ. ಈ ಅವಸ್ಥೆಯಿಂದ ಮನಸ್ಸಿಗೆ ಬಹಳ ದೊಡ್ಡ ಶಾಂತಿ ಲಭಿಸುತ್ತದೆ. ಮನಸ್ಸಿನ ಶಕ್ತಿ ವ್ಯರ್ಥವಾಗುವುದು ನಿಲ್ಲುತ್ತದೆ. ಮನೋವ್ಯಾಪಾರದ ಮೇಲೆ ಸ್ವಾಮಿತ್ವ ಪ್ರಾಪ್ತವಾಗುತ್ತದೆ. ಆದ್ದರಿಂದ ನಮಗೆ ನಿರ್ಧಾರಪೂರ್ವಕ ಭಗವಂತನ ಕಡೆಗೆ ಲಕ್ಷ್ಯ ಕೊಡಲು ಬರುತ್ತದೆ. ಅಭ್ಯಾಸ 2, ನಿದ್ರೆಯ ಮೇಲೆ ಅಧಿಕಾರ, ಸ್ವಾಮಿತ್ವ. ಸಾಮಾನ್ಯ ಮನುಷ್ಯನಿಗೆ 3 ಅವಸ್ಥೆಗಳು ಬರುತ್ತವೆ: ಜಾಗೃತ, ಸ್ವಪ್ನ ಹಾಗೂ ಗಾಢ ನಿದ್ರೆ. ತಾಯಿಯ ಹೊಟ್ಟೆಯಲ್ಲಿರುವಾಗ ಈ ಅವಸ್ಥೆಗಳು ಇರುವುದಿಲ್ಲ. ಆದರೆ ಮಗು ಹುಟ್ಟಿ ಬಂದಿತೆಂದರೆ ಈ ಅವಸ್ಥೆಗಳು ಬರುತ್ತವೆ. ಹಸುಗೂಸಿಗೂ ಸ್ವಪ್ನ ಬೀಳುತ್ತವೆ ಎಂದು ಸತ್ಪುರುಷರು ಹೇಳುತ್ತಾರೆ. ನಿದ್ರೆಯ ಹಾಗೂ ಮನುಷ್ಯನ ವಾಸನಾತ್ಮಕ ದೇಹದ ನಿಕಟ ಸಂಬಂಧವಿರುತ್ತದೆ. ಜಾಗೃತ ಅವಸ್ಥೆಯಲ್ಲಿ ಅಂತಃಕರಣವು ಸ್ಥೂಲ ದೇಹದ ಅರಿವಿನಲ್ಲಿ ಆರೂಢವಾಗಿರುತ್ತದೆ. ಅದಕ್ಕೆ ಜಗತ್ತಿನ ಹಾಗೂ ಪರಿಸ್ಥಿತಿಯ ಮಹತ್ವದ ಅರಿವು ಇರುತ್ತದೆ. ಅದರ ಸಹಾಯದಿಂದ ಅದು ತನ್ನ ವಾಸನೆಗಳನ್ನು ತೃಪ್ತಿಪಡಿಸಿಕೊಳ್ಳುತ್ತದೆ. ಆದರೆ ಜೀವನದ ಮೂಲ ಸ್ವಭಾವವು ಆನಂದದ್ದಾಗಿರುತ್ತದೆ. ಆದ್ದರಿಂದ ಅದು ನಿದ್ರೆಯ ಮೂಲಕ ಆನಂದದ ಕಡೆಗೆ ಹೋಗುತ್ತದೆ. ಆದರೆ ನಿದ್ರೆಯು ಸ್ವಾಧೀನದಲ್ಲಿರುವುದಿಲ್ಲ. ಮನುಷ್ಯನಿಗೆ ನಿದ್ರೆ ಬರುತ್ತದೆ. ನಿದ್ರೆಯ ಮೇಲೆ ಸ್ವಾಮಿತ್ವ ಬಂದದ್ದಾದರೆ ಮನುಷ್ಯನಿಗೆ ಬೇಕಾದಾಗ ಆನಂದದಲ್ಲಿ ಇಳಿಯಲು ಬರುತ್ತದೆ. ಆದ್ದರಿಂದ ನಮಗೆ ನಿದ್ರೆ ಬರುತ್ತದೆ ಅಂದರೆ ಏನಾಗುತ್ತದೆ ಎಂಬುದರ ನಿರೀಕ್ಷಣೆ ಮಾಡುವುದು 2ನೇ ಅಭ್ಯಾಸವಾಗಿರುತ್ತದೆ. ನಿದ್ರೆಗಾಗಿ ನಾವು ಹಾಸಿಗೆಯ ಮೇಲೆ ಅಂಗಾತ ಮಲಗಬೇಕು. ದೇಹವನ್ನು ಅತ್ಯಂತ ಸಡಿಲು ಬಿಡಬೇಕು ಹಾಗೂ ನಿದ್ರೆ ಬರುವುದರ ಕಡೆಗೆ ನಮ್ಮ ಸಂಪೂರ್ಣ ಲಕ್ಷ್ಯ ತೊಡಗಿಸಬೇಕು. ಪ್ರಾರಂಭದಲ್ಲಿ ಸ್ವಲ್ಪ ಸಮಯ ನಾವು ನಿದ್ರೆಯ ಕಡೆಗೆ ಸಾಕ್ಷಿಭಾವದಿಂದ ನೋಡಬಲ್ಲೆವು, ಏಕೆಂದರೆ ಸಾಕ್ಷಿಯಾಗಿರುವುದೇ ನಮ್ಮ ನಿಜವಾದ ಅವಸ್ಥೆಯಾಗಿರುತ್ತದೆ. ಆದರೆ ಜಾಗೃತ ಅವಸ್ಥೆಯಿಂದ ನಿದ್ರಾವಸ್ಥೆಗೆ ಹೋಗುವಾಗ ಸಾಕ್ಷಿಭಾವವು ನಮಗರಿಯದಂತೆ ಅಂತರ್ಧಾನವಾಗುತ್ತದೆ. ನಮಗೆ ಯಾವಾಗ ನಿದ್ರೆ ಹತ್ತಿತೆಂಬುದು ಕೂಡ ತಿಳಿಯುವುದಿಲ್ಲ. ಈ ಅಭ್ಯಾಸವನ್ನು ನಾವು ಅತ್ಯಂತ ಜಿಗುಡುತನದಿಂದ ಅಭ್ಯಾಸ ಮಾಡಿದ್ದಾದರೆ ನಮಗೆ ನಿದ್ರೆಯು ಹತ್ತಿರ ಬರತೊಡಗುತ್ತದೆ. ಆದರೆ ನಾವು ಬರುವುದರ ಕಡೆಗೆ ನೋಡುತ್ತಾ ಹೋದಂತೆ ಅದು ಹಾರಿ ಹೋಗತೊಡಗುತ್ತದೆ. ಈ ಅಭ್ಯಾಸವು 4-8 ದಿವಸ ಸಹನೆಯಾಗುತ್ತದೆ. ಅನಂತರ ನಿದ್ರೆಯ ಅಭಾವದಿಂದ ತಲೆ ನೋಯತೊಡಗುತ್ತದೆ. ಆಗ ಸ್ವಲ್ಪ ಸಮಯ ಬಿಡಬೇಕು. ಅನಂತರ ಮತ್ತೆ ಈ ಅಭ್ಯಾಸ ಮಾಡಬೇಕು. ಆಗ ನಿದ್ರೆಯು ವಶವಾಗುತ್ತದೆ. ಬೇಕಾದಾಗ ಬೇಕಾದಷ್ಟು ಸಮಯ ನಿದ್ರೆ ಮಾಡಬಹುದು. ಮೆದುಳಿನ ಮೇಲೆ ನಿಯಂತ್ರಣ ಬರುತ್ತದೆ. ನಿದ್ರೆಯ ಮೇಲಿನ ನಿಯಂತ್ರಣ ಬರುವುದೆಂದರೆ ವ್ಯಕ್ತದಲ್ಲಿ ಅಂದರೆ ದೃಶ್ಯದಲ್ಲಿ ಸಹಜವಾಗಿ ವ್ಯಾಪಿಸಿದ ಅರಿವನ್ನು ನಮಗೆ ಬೇಕಾದಾಗ ಅವ್ಯಕ್ತದಲ್ಲಿ ಒಯ್ಯಲು ಬರುತ್ತದೆ. ಭಗವಂತನ ಅನುಸಂಧಾನವು ಸಾಧಿಸಲು ಅರಿವನ್ನು ದೃಶ್ಯದ ಗೊಂದಲದಿಂದ ಬಿಡಿಸಬೇಕಾಗುತ್ತದೆ. ನಿದ್ರೆಯು ಸ್ವಾಧೀನವಾದರೆ ಇದು ಸಾಧಿಸುತ್ತದೆ. ಆದ್ದರಿಂದ ನಿಜವಾದ ಸಾಧಕರು ನಿದ್ರೆಯನ್ನು ವಶ ಮಾಡಿಕೊಳ್ಳುತ್ತಾರೆ. ಅಭ್ಯಾಸ 3, ನಾದಾನುಸಂಧಾನ. ಭಗವಂತನ ಸ್ಫುರಣೆಗೆ ಓಂಕಾರವೆನ್ನುತ್ತಾರೆ. ಓಂ ಅಂದರೆ ಭಗವಂತನ ಚಿತ್ಶಕ್ತಿಯಾಗಿರುತ್ತದೆ. ಅದಕ್ಕೆ ಶಬ್ದಬ್ರಹ್ಮ ಅನ್ನುತ್ತಾರೆ. ಅದು ಪರಾವಾಣಿಯಾಗಿರುತ್ತದೆ. ಅದಕ್ಕೆ ಬಣ್ಣ, ರೂಪ, ಆಕಾರ, ವಿಕಾರ ಇತ್ಯಾದಿ ಗುಣಗಳು ಇರುವುದಿಲ್ಲ. ಅದು ನಾಭಿಕಮಲದಲ್ಲಿ ಅತ್ಯಂತ ಸೂಕ್ಷ್ಮ ರೂಪದಿಂದ ಸ್ಪಂದನ ಹೊಂದುತ್ತದೆ. ಆ ಸ್ಪಂದನೆಗಳು ಪ್ರಾಣವಾಯುವಿನ ಪ್ರವಾಹದೊಂದಿಗೆ ಸಮರಸವಾಗಿ ಶರೀರವನ್ನು ವ್ಯಾಪಿಸಿದಾಗ ಅದಕ್ಕೆ ನಾದಬ್ರಹ್ಮವೆನ್ನುತ್ತಾರೆ. ಸಚೇತನ ಹಾಗೂ ಅಚೇತನ ಎಂಬ ಪ್ರತಿಯೊಂದು ವಸ್ತುವನ್ನು ಧಾರಣೆ ಮಾಡುವ ಚಿತ್ಶಕ್ತಿಯ ರೂಪಕ್ಕೆ ನಾದಬ್ರಹ್ಮವೆನ್ನುತ್ತಾರೆ. ಸದ್ಗುರುಗಳು ಕೊಟ್ಟ ಮಂತ್ರವನ್ನು ಜಪ ಮಾಡುವುದರಿಂದ ಮೊದಲು ಶರೀರದಲ್ಲಿಯ ನಾದಬ್ರಹ್ಮವು ಅನುಭವಕ್ಕೆ ಬರುತ್ತದೆ. ಶರೀರದಲ್ಲಿನ ಎಲ್ಲ ಘಟಕಗಳು, ವಿಶೇಷತಃ ರಕ್ತಕೋಶಗಳು ಸದ್ಗುರುಗಳು ಕೊಟ್ಟ ನಾಮದಿಂದ ತುಂಬಿಬಿಡುತ್ತವೆ. ಅನಂತರ ಅದೇ ನಾಮನಾದವು ಸರ್ವ ದಿಶೆಗಳಲ್ಲೂ ತುಂಬಿದ್ದಾಗಿ ಪ್ರತ್ಯಕ್ಷವಾಗಿ ಕೇಳಿಬರುತ್ತದೆ. ಅದಕ್ಕೆ ಅನಾಹತನಾದ ಅನ್ನುತ್ತಾರೆ. ಅದರ ಅಭ್ಯಾಸವನ್ನು ಹೀಗೆ ಮಾಡಬೇಕು: 1. ನಾಮಸ್ಮರಣೆಗಾಗಿ ಕನಿಷ್ಠ ಪಕ್ಷ ಅರ್ಧ ಗಂಟೆಯಾದರೂ ಯಾರ ಗದ್ದಲ, ಗಲಾಟೆ ಅಥವಾ ಸಂಪರ್ಕವಿಲ್ಲದ ಸ್ಥಾನವಿರಬೇಕು. 2. ಹೊರಗಿನ ಗೊಂದಲವಾಗಲಿ ಅಥವಾ ಮನೆಯ ಧಡಪಡವಾಗಲಿ ಕೇಳಿ ಬರದಂಥ ಸ್ಥಾನವಿದ್ದರೆ ಉತ್ತಮ. 3. ಸಮತಳವಾದ ನೆಲದ ಮೇಲೆ ಮೃದುವಾದ ಆಸನವಿರಬೇಕು. 4. ಮೈಗೆ ಗಾಳಿ ಬಡಿಯುವಂತಿರಬಾರದು. 5. ದೊಡ್ಡ ದೀಪವಿರಬಾರದು. 6. ಸುಗಂಧದ ಊದಿನ ಕಡ್ಡಿ ಇರಬೇಕು. 7. ಹತ್ತಿರ ಗಡಿಯಾರವಿರಬೇಕು. 8. ಪವಿತ್ರ ಸ್ಪರ್ಶವಾದ ಜಪಮಾಲೆ ಇರಬೇಕು. 9. ಪ್ರತಿನಿತ್ಯದ ಉಪಾಸನೆಯ ಸಮಯ ಶಕ್ಯವಾದಷ್ಟು ನಿಶ್ಚಿತವಾಗಿರಬೇಕು.
10 ಹೊಟ್ಟೆ ಹಗುರ ಹಾಗೂ ಸ್ವಚ್ಛವಾಗಿರಬೇಕು. 11 ಹಸಿವೆ ಆಗಿರಬಾರದು, ಬಾಯಲ್ಲಿ ಏನೂ ಇರಬಾರದು ಹಾಗೂ ಅದು ಸ್ವಚ್ಛವಿರಬೇಕು. 12 ಸೊಳ್ಳೆ, ನೊರಜು ಹಾಗೂ ನೊಣಗಳ ಉಪದ್ರವವಿರಬಾರದು. 13 ಸುಖಾಸನದಲ್ಲಿ ಕುಳಿತುಕೊಳ್ಳಬೇಕು, ಬೆನ್ನು ಸರಳವಾಗಿರಬೇಕು, ಎರಡೂ ಮೊಳಕಾಲ ಮೇಲೆ ಎರಡೂ ಕೈಯನ್ನಿಡಬೇಕು, ಕಣ್ಣು ಮುಚ್ಚಿರಬೇಕು. 14 ದೃಷ್ಟಿಯು ಅಂತರಂಗದಲ್ಲಿ ಸದ್ಗುರುಳ ಚರಣದ ಮೇಲಿರಬೇಕು. 15 ಮೊದಲು ಮಂತ್ರ ನಾಮ ಗುಣಗುಟ್ಟುತ್ತಿರಬೇಕು, ಅಂದರೆ ವೈಖರಿಯಿಂದ ಅನ್ನಬೇಕು. 16 ಅನಂತರ ಬಾಯಿ ಮುಚ್ಚಿ ಮನಸ್ಸಿನಲ್ಲಿಯೇ ಅನ್ನಬೇಕು. 17 ಮನಸ್ಸಿನಲ್ಲಿ ಅನ್ನುವಾಗ ಮನಸ್ಸಿನ ಕಿವಿಗಳಿಂದಲೇ ಕೇಳಬೇಕು. 18 ಈ ಅಭ್ಯಾಸ ದೃಢವಾಯಿತೆಂದರೆ ಶ್ವಾಸೋಚ್ಛ್ವಾಸದಲ್ಲಿ ಒಂದು ಸಮತೋಲತೆ ಬರುತ್ತದೆ. ಶ್ವಾಸವು ಸೂಕ್ಷ್ಮ ಹಾಗೂ ಮಂದವಾಗಿ ನಡೆಯುತ್ತದೆ ಹಾಗೂ ಅದರೊಂದಿಗೆ ಒಳಗೆ ನಾಮವೂ ನಡೆಯುತ್ತದೆ. 19 ಪ್ರತಿ ದಿವಸ ಗಂಟೆ ಅರ್ಧ ಗಂಟೆ ಆದರೂ ಈ ರೀತಿ ನಾಮಸ್ಮರಣೆ ಆದದ್ದಾದರೆ ಮನಸ್ಸಿಗೆ ವಿಲಕ್ಷಣ ಸಮಾಧಾನ ದೊರೆಯುತ್ತದೆ. 20 ಮನಸ್ಸಿನ ಈ ಸಮಾಧಾನ ವೃತ್ತಿಯು ಬೆಳೆಯುತ್ತಾ ಹೋಗುವುದು ಪ್ರಗತಿಯ ಲಕ್ಷಣವಾಗಿರುತ್ತದೆ. 21 ಅದಕ್ಕಾಗಿ ದಿವಸದಲ್ಲಿ ಸಮಯ ಸಿಕ್ಕಾಗ ಎಲ್ಲಾದರೂ ಕುಳಿತು ಅಂತರಂಗದಲ್ಲಿ ಲಕ್ಷ್ಯವಹಿಸಿ ನಾಮದ ನಾದದಲ್ಲಿ ಮುಳುಗಿ ಹೋಗಬೇಕು. ಇದಕ್ಕೆ ನಾದಾನುಸಂಧಾನವೆನ್ನುತ್ತಾರೆ. 22 ಇದು ಸಾಧಿಸಿದಂದರೆ ಎಲ್ಲ ವ್ಯವಹಾರವು ಸರಿಯಾಗಿ ನಡೆದು ನಾಮಸ್ಮರಣೆಯು ಅಂತರಂಗದಲ್ಲಿ ಸ್ಥಿರವಾಗುತ್ತದೆ. 23 ಸಂಪೂರ್ಣ ಶರೀರವು ಆ ನಾಮದಿಂದ ತುಂಬಿಬಿಡುವುದೇ ಈ ಸಾಧನೆಯ ಪರ್ಯವಸಾನವಾಗಿರುತ್ತದೆ. 24 ಶರೀರವು ನಡೆಯುವಾಗ ನಾನು ನಡೆಯುತ್ತಿರುವಂತೆ ಭಗವಂತನನ್ನು ನಡೆಯುತ್ತಾನೆ. ಜಗತ್ತಿನ ನಾದಕ್ಕೆ ಬಿದ್ದು ಪ್ರಸಂಗಾನುಸಾರ ಭಗವಂತನ ಸಾನ್ನಿಧ್ಯ ತಪ್ಪಿತೆಂದರೆ ಬಹಳ ದುಃಖವಾಗುತ್ತದೆ. ಈ ಭಾವನೆಯಿಂದಲೇ ಶರಣಾಗತಿಯ ಭಾವ ಉದಯವಾಗುತ್ತದೆ. ಸಾಧಕನು ಎಲ್ಲವನ್ನು ಬಿಟ್ಟು ನಾಮದಲ್ಲಿ ತೊಡಗುತ್ತಾನೆ. ಸಂತರ ಮನಸ್ಸಿಗೆ ರುಚಿ ಹಚ್ಚಿಸಿದ ನಾಮಾಮೃತದ ಮಾಧುರ್ಯವು ಇದೇ ಆಗಿರುತ್ತದೆ. ಇಂಥ ಸಾಧಕನು ಸಮಾಜದಲ್ಲಿ ಪೂಜ್ಯ ವ್ಯಕ್ತಿಯಾಗುತ್ತಾನೆಂದು ಬೇರೆ ಹೇಳಬೇಕಾಗಿಲ್ಲ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್. ವಿಷಯವೆಂಬ ಸರ್ಪದ ವಿಷವು ಇಳಿದಿರುವುದಿಲ್ಲವಾದ್ದರಿಂದ ಭಗವಂತನ ಅಮೃತದಂಥ ಮಧುರವಾದ ನಾಮವು ನಮಗೆ ರುಚಿಸುವುದಿಲ್ಲ. ಪರಿಶಿಷ್ಟ 2 ನಾವು ಮಾಡುವುದು ಮಾತನಾಡುವುದು ಎಲ್ಲವನ್ನೂ ಭಗವಂತನು ನೋಡುತ್ತಿರುತ್ತಾನೆ ಎಂಬ ಭಾವನೆಯನ್ನಿಟ್ಟುಕೊಳ್ಳುವುದಕ್ಕೆ ಅನುಸಂಧಾನವೆನ್ನುತ್ತಾರೆ. ಭಗವಂತನು ಇರುತ್ತಾನೆ, ನಾನು ಇರುವುದಿಲ್ಲ. ಇದು ನಾಮಸ್ಮರಣೆಯ ನಿಜವಾದ ಅರ್ಥವಾಗಿರುತ್ತದೆ. ಅಂದರೆ ನಾಮಸ್ಮರಣೆ ಮಾಡುತ್ತಾ ಹೋದಂತೆ ಭಗವಂತನ ವಿಷಯದಲ್ಲಿ ಅಸ್ತಿತ್ವ ಭಾವನೆ ನಿರ್ಮಾಣವಾಗುತ್ತದೆ. ಭಗವಂತನು ಯಾವಾಗಲೂ ಎಲ್ಲ ಕಡೆಗೂ ಇರುತ್ತಾನೆ. ಅಲ್ಲದೆ ಅವನು ನಮ್ಮ ಅಂತರಂಗದಲ್ಲಿ ಇರುವುದರಿಂದ ಯಾವುದೇ ವಿಷಯವನ್ನು ಅವನಿಂದ ಮುಚ್ಚಿಡಲು ಬರುವುದಿಲ್ಲ. ಆದ್ದರಿಂದ ನಾವು ಮಾಡಿದ್ದೆಲ್ಲವೂ ಅವನಿಗೆ ಕಾಣುತ್ತದೆ. ಇದರ ಅರಿವನ್ನಿಟ್ಟುಕೊಂಡು ವ್ಯವಹರಿಸುವುದೇ ಅವನ ಅನುಸಂಧಾನ ಕಾಯ್ದುಕೊಳ್ಳುವುದಾಗಿರುತ್ತದೆ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಭಗವಂತನ ಅನುಸಂಧಾನ ಅರ್ಥಾತ್ ಸಾಧನೆಯ ಪ್ರಾಣ ಎಂಬ ದಿವ್ಯವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಶ್ರವಣ ಮಾಡಿದ್ದೀವಿ. ಅದೇ ರೀತಿಯಾಗಿ ನಾಳೆ ಅರ್ಥಾತ್ ಏನು ಅಂತಂದರೆ ಇನ್ನು ಮುಂದಿನ ಸ್ವಾಧ್ಯಾಯದಲ್ಲಿ ಅಂದರೆ ಶನಿವಾರ ನಾವು ಶರಣಾಗತಿ ಅನ್ನುವಂಥ ಒಂದು ದಿವ್ಯವಾದ ಅರ್ಥಾತ್ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಗ್ರಂಥವನ್ನು ಶ್ರವಣ ಮಾಡೋಣ. ಮಹಾರಾಜರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದೇನು ಅಂದರೆ ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನಿತ್ತು ಅನುಗ್ರಹಿಸಲಿ ಮತ್ತು ನಮಗೆ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್.